ಹಾಗೇನೆ ಬ್ಲೈಂಡ್ ಅಲ್ಲಿ ಎಲ್ಲೂ ಕಾರ್ ತಗೋಬೇಡಿ, ಪ್ರತಿ ವಿಡಿಯೋದಲ್ಲೂ ನಾನು ಜಾಗೃತಿ ಮೂಡಿಸ್ತಾನೆ ಇರ್ತೀನಿ. ಎಲ್ಲ ಕಡೆ ಇದು ಸಮುದ್ರ ಆಟೋಮೊಬೈಲ್ಸ್ ಅಂತಕ್ಕಂಥದ್ದು. ನಾವು ಬಾವಿಲಿ ಈಜಾಡ್ಬಿಡ್ಬೋದು, ಸಮುದ್ರದಲ್ಲಿ ಈಜಾಡಕ್ಕಾಗಲ್ಲ. ನೀವು ಹೇಳ್ತೀರಾ ಸರ್ ನೀವು ವಿಡಿಯೋ ಮಾಡಿದ್ವಿ ಅದಕ್ಕೆ ತಗೊಂಡ್ವಿ ಅಂತ, ಆ ಥರ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ. ಎಲ್ಲೇ ಹೋಗಿ ಮೆಕ್ಯಾನಿಕ್ನ ಕರ್ಕೊಂಬಂದ್ಬಿಟ್ಟು ನೀಟಾಗಿ ಒಂದು ಪೇಷನ್ಸ್ ಇಟ್ಟು ಟೆಸ್ಟ್ ಡ್ರೈವ್ ಹೋಗಿ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ರೆಸ್ಪಾನ್ಸ್ ಮಾಡಲಿಲ್ವಾ ಕೆಲವು ಶೋರೂಮಲ್ಲಿ, ನೀವು ರೀ ಕಸ್ಟಮರ್ ಇಸ್ ಎ ಕಿಂಗ್ ಅಂತ ಏನು ಕೇಳ್ತಾರೆ ಹೇಳಿ, ನೀವು ದುಡ್ಡು ಕೊಡ್ತಿದ್ದೀರಾ, ನೀವೇ ಜವಾಬ್ದಾರು. ರೆಸ್ಪಾನ್ಸ್ ಮಾಡಲಿಲ್ಲ ಅದಂದ್ರೆ ಇನ್ನೂ 100 ಶೋರೂಮ್ ಇದೆ, ತಲೆನೇ ಕೆಡಿಸ್ಕೋಬೇಡಿ, ಬೇರೆ ಶೋರೂಮ್ಗೆ ಹೋಗಿ. ಹಾಗಂತ ನೀವೆಲ್ಲೂ ಕಾಯೋಂಥ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಆ ಕಾರ್ ಅಲ್ಲಿ ಬಿಟ್ಟು ಬೇರೆ ಶೋರೂಮಲ್ಲಿ ಇಲ್ಲ ಸರ್ ಅಂತ ಹೇಳ್ಬೋದು. ಅದಲ್ಲ ಅಂದ್ರೆ ಇನ್ನೂ 1 ತಿಂಗಳಾದ್ರೂ ಕಾಯಿದೆ. ಏನು 50,000 60,000 ಅಲ್ಲ ದುಡ್ಡು ಆಗ್ತಾ ಇರೋದು, ಲಕ್ಷಗಟ್ಟಲೆ ಆಗ್ತಾ ಇರ್ತೀರ. ಬರುತ್ತೆ ಎಷ್ಟು ಬರುತ್ತೆ ಸರ್? ಎರಡು ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಬ್ಯಾಕ್ ಪ್ರೊಫೈಲ್ ನೋಡೋದಾದ್ರೆ ನಿಮಗೆ ಡಿಫಾಗರ್ ವೈಪರು ಎರಡೂ ಕೂಡ ಸಿಗುತ್ತೆ ಇದರಲ್ಲಿ. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಸರ್ ಇದು 3,20,000 ಹೇಳ್ತಾ ಇದ್ದೀನಿ. 3 ಲಕ್ಷ ಬಂದ್ರೆ ನಿಮ್ಗೆ ಕೊಟ್ಬಿಡ್ತೀನಿ. ಅದು ನಿಮ್ಮ MVP ಕನ್ನಡ ಚಾನಲ್ ಇಂದ ಬಂದಿದ್ದೀರಾ, ಫೈನಲ್ ಪ್ರೈಸ್ 3 ಲಕ್ಷ ಕೊಡ್ತಾ ಇದ್ದೀರಾ? ಹೌದು ಸರ್, ಹೌದು. ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆಯಾ ಸರ್? ಫಸ್ಟ್ ಪಾರ್ಟಿ ಇದೆ ಇನ್ಸೂರೆನ್ಸ್. ಫಸ್ಟ್ ಪಾರ್ಟಿ ಇದೆಯಾ? ಸೂಪರ್ ಸರ್. ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಂಗಳೂರಿನ HSR ಲೇಔಟ್ ಹತ್ರ ಇರೋ ಸುಪ್ರೀಂ ಕಾರ್ ವರ್ಲ್ಡ್ಗೆ ಬಂದಿದ್ದೀನಿ. ಈ ಶೋರೂಮಲ್ಲಿ ಯಾವ್ಯಾವೆಲ್ಲ ಕಾರ್ಗಳಿದಾವೆ, ಯಾವ ಬಡ್ಜೆಟಿಂದ ಸ್ಟಾರ್ಟ್ ಆಗುತ್ತೆ, ಏನಾದರೂ ಆಫರ್ ಕೊಡ್ತಾರಾ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಕೇಶವ ರೆಡ್ಡಿ ಸರ್ ಇದ್ದಾರೆ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಅಲ್ಟಿಮೇಟ್ ಆಗಿದ್ದೀನಿ ಸರ್. ಕಾರ್ ಶೋರೂಮ್ಗಳದೆಲ್ಲ ವಿಡಿಯೋ ಮಾಡ್ತಾ ನಮ್ಮ MVP ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಮೊದಲನೇ ಸರಿ ಸರ್ ನಿಮ್ ಶೋರೂಮ್ ಬರ್ತಾ ಇರೋದು. ಒಂದು ಬೆಸ್ಟ್ ಪ್ರೈಸ್ ಕೊಡಿ ಅಂತಾನು ಕೇಳ್ತೀನಿ. ಹಾಗೇನೆ ಇವತ್ತಿನ ವಿಡಿಯೋದಲ್ಲಿ ಯಾವ ಬಡ್ಜೆಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಸರ್? ನಮ್ಮಲ್ಲಿ 3 lakhs ಇಂದ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿಗಳು ಕೊಡ್ತಾ ಇದೀವಿ. ಈಗ ಒಳ್ಳೆ ಕ್ವಾಲಿಟಿ ಗಾಡಿಗಳು ಇದೆ ನಮ್ಮ ಹತ್ರ. 3 ಲಕ್ಷದಿಂದ ಇವತ್ತಿನ ವಿಡಿಯೋ ಸ್ಟಾರ್ಟ್ ಆಗ್ತಾ ಇದೆ. ಕಡಿಮೆ ಬಡ್ಜೆಟ್ ಅಲ್ಲೂ ತರಿಸ್ಕೊಡ್ತೀರಾ? ತರಿಸ್ಕೊಡ್ತೀವಿ. ಓಕೆ. ಹಾಗೇನೆ ದೀಪಾವಳಿ ಬರೇ ಹತ್ರ ಬರ್ತಾ ಇದೆ ಸರ್, ಏನಾದ್ರೂ ಆಫರ್ ಕೊಡಿ ಸರ್ ನಮ್ಮ ಸಬ್ಸ್ಕ್ರೈಬರ್ ಸರ್. ಈಗ ಇದಕ್ಕೆ ನಿಮ್ಗೆ ಒಳ್ಳೆ ಒಂದು ಆಫರ್ ಕೊಡ್ತೀನಿ ನೋಡಿ. ನಮ್ಮಲ್ಲಿ 1 year ವಾರಂಟಿ ಕೊಡ್ತಾ ಇದ್ದೀವಿ ನಮ್ಮ ಸುಪ್ರೀಂ ಕಾರ್ ವರ್ಲ್ಡ್ ಕಡೆಯಿಂದ. ನಿಮ್ಗೆ 1 year ವಾರಂಟಿ, ಎಲ್ಲೇ ಗಾಡಿ ಏನೇ ರಿಪೇರಿ ಇರಲು ಫ್ರೀ ಆಗಿ ಮಾಡಿ. 1 year ಅಂದ್ರೆ ಏನ್ ವ್ಯಾರಂಟಿ? ಇಂಜಿನ್, ಗೇರ್ ಬಾಕ್ಸ್, ಡಿಫರೆನ್ಸಿಯಲ್, ಮಿಕ್ಕಿದ ಐಟಮ್ ಬಿಟ್ಟು, ಏನು ಸೌದೋಗೋ ಐಟಮ್ ಬಿಟ್ಟು ಮಿಕ್ಕಿದ ಯಾವುದೇ ಬರಲಿ ನಿಮಗೆ ನಾವು ವಾರಂಟಿ ಕೊಡ್ತೀವಿ. ಇದು ಹೊರಗಡೆ ಆದ್ರೆ ಎಷ್ಟಾಗುತ್ತೆ ಕಾಸ್ಟ್? ನಿಮ್ಗೆ ಇದೇ ಕಾಸ್ಟ್ ನಿಮ್ ಸರ್ವಿಸ್ ಮಾಡ್ಬೇಕಾದ್ರೆ ಮಿನಿಮಮ್ 10,000 ಬೇಕು. ಓಕೆ, ಅದನ್ನ ಫ್ರೀ ಆಗಿ ಕೊಡ್ತಾ ಇದೀವಿ. ಆಯಿಲ್ ಚೇಂಜಿಂಗು, ಆಯಿಲ್ ಫಿಲ್ಟರ್ ಎಲ್ಲ ಚೇಂಜ್, ಎಲ್ಲ ಏನಿದ್ರೆ ಎಲ್ಲ ಫ್ರೀ ಆಗಿ ಕೊಡ್ತಾ ಇದೀವಿ. ಇದು ಬಿಟ್ಟು ನಮ್ಮ ಚಾನಲ್ ಫಸ್ಟ್ ಟೈಮ್ ಸರ್ ನಿಮ್ಮ ಶೋರೂಮಿಗೆ ಬಂದಿರೋದು. ಇದು ಬಿಟ್ಟು ಏನಾದರೂ ಬೆಸ್ಟ್ ಯಾವ್ದನ್ನ ಆಫರ್ ಕೊಡಿ. ಇನ್ನು ಅಂತ ಹೇಳಿದ್ರೆ ನಾವು RTO ಒಂದು ಫ್ರೀ ಮಾಡಿಕೊಡ್ಬೋದು. ಅದನ್ನ ನಾನು ನಿಮ್ಗೋಸ್ಕರ ಮಾಡಿಕೊಡ್ತೀನಿ. RTO ಫ್ರೀ ಮಾಡಿಕೊಡ್ತೀರಾ? ಹೌದು. ಹಾಗೇನೆ ಬರ್ತಾ ಇರ್ತಾರೆ ಕಸ್ಟಮರ್ಸ್ ನಿಮ್ಮ ಶೋರೂಮ್ಗೆ, ಒಂದು 10 ಲೀಟರ್ ಡೀಸೆಲ್ ಕೊಟ್ಬಿಡಿ ಅಂತ ಕೇಳ್ತೀನಿ. ಓಕೆ ಸರ್, ನಿಮ್ಮ MVP ಕನ್ನಡ ಚಾನೆಲ್ ಥ್ರೂ ಬಂದಿದ್ದೀರಾ ನೀವು, ನಿಮ್ಗೆ ಅದು ಒಂದು ಫ್ರೀ ಮಾಡ್ಕೊಡ್ತೀರಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಇಷ್ಟು ಕೊಟ್ಟಿದ್ದಕ್ಕೆ. ಹಾಗೇನೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ಸುಪ್ರೀಂ ಕಾರ್ ವರ್ಲ್ಡ್ ಶೋರೂಮ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ವಿತ್ ಲ್ಯಾಂಡ್ ಮಾರ್ಕ್ ತಿಳಿಸ್ಕೊಟ್ಬಿಡಿ ಸರ್. ನೋಡಿ, ನಮ್ದು HSR 7th ಸೆಕ್ಟರ್ ಇದೆ. ಸೊ ನಿಮ್ಗೆ ಈಸಿಯಾಗಿ ಹೇಳ್ಬೋದು, ಸಲಾಪುರಿಯ ಅಪಾರ್ಟ್ಮೆಂಟ್ ಆಪೋಸಿಟ್ ಗೇಟ್ ನಮ್ದು. ಆ ಕಡೆ ರೈಟ್ ಸೈಡ್ ಅಲ್ಲಿ ಹೋದ್ರೆ ಪೆಟ್ರೋಲ್ ಬಂಕ್, ಭಾರತ್ ಪೆಟ್ರೋಲ್ ಬಂಕ್ ಇದೆ. ನಿಮ್ಗೆ ಲೊಕೇಶನ್ ಹಾಕೊಂಡ್ರೆ ನಮ್ದೇ ಸುಪ್ರೀಂ ಕಾರ್ ವರ್ಲ್ಡ್ ಅಂತ ಹಾಕಿದ್ರೆ ಬರುತ್ತೆ, ಏನ್ ತೊಂದರೆ ಇಲ್ಲ. ಹಾಗೆ ತುಂಬಾ ಜನ ಲೋನಲ್ಲಿ ನೋಡ್ತಾ ಇರ್ತಾರೆ ಸರ್, ಯಾವ ತರ ಇದೆ ನಿಮ್ಮ ಶೋರೂಮಲ್ಲಿ ಲೋನು? ಸರ್ ಲೋನ್ ನಾವು ಅಪ್ ಟು 90% ವರೆಗೂ ಮಾಡ್ತೀವಿ ಸರ್. ಯಾವ ಮಾಡೆಲ್ ಮೇಲೆ ಸರ್? ಸೊ ನಿಮಗೆ 2012, 13, 14 ಆ ರೇಂಜ್, 12 ಮೇಲೆ ಯಾವುದೇ ಗಾಡಿ ಇದ್ರೂ ಮಾಡ್ಕೊಡ್ತೀವಿ. ಬರೀ ಬೆಂಗಳೂರವ್ರಿಗ, ಔಟ್ ಆಫ್ ಬೆಂಗಳೂರವ್ರಿಗೂ ಮಾಡ್ಕೊಡ್ತೀರಾ? ಎಲ್ಲ ಇಡೀ ಕರ್ನಾಟಕಕ್ಕೂ ಮಾಡ್ಕೊಡ್ತೀರಾ? ಹೌದೌದು. ಓಕೆ, ನೋಡಿ ಸ್ನೇಹಿತರೆ, ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಮತ್ತೆ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಇವ್ರ ಕಾಂಟ್ಯಾಕ್ಟ್ ನಂಬರ್ ಆಲ್ರೆಡಿ ಡಿಸ್ಪ್ಲೇ ಇದೆ, ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಸೂಟಬಲ್ ಆಗಂತ ಕಾರ್ ಏನಾದರೂ ಇಲ್ಲಿ ಇದ್ದಲ್ಲಿ. ಹಾಗೇನೆ ಬ್ಲೈಂಡ್ ಅಲ್ಲಿ ಎಲ್ಲೂ ಕಾರ್ ತಗೋಬೇಡಿ, ಪ್ರತಿ ವಿಡಿಯೋದಲ್ಲೂ ನಾನು ಜಾಗೃತಿ ಮೂಡಿಸ್ತಾನೆ ಇರ್ತೀನಿ. ಎಲ್ಲ ಕಡೆ ಇದು ಸಮುದ್ರ ಆಟೋಮೊಬೈಲ್ಸ್ ಅಂತಕ್ಕಂಥದ್ದು. ನಾವು ಬಾವಿಲಿ ಈಜಾಡ್ಬಿಡ್ಬೋದು, ಸಮುದ್ರದಲ್ಲಿ ಈಜಾಡಕ್ಕಾಗಲ್ಲ. ನೀವು ಹೇಳ್ತೀರಾ ಸರ್ ನೀವು ವಿಡಿಯೋ ಮಾಡಿದ್ವಿ ಅದಕ್ಕೆ ತಗೊಂಡ್ವಿ ಅಂತ, ಆ ಥರ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ. ಎಲ್ಲೇ ಹೋಗಿ ಮೆಕ್ಯಾನಿಕ್ನ ಕರ್ಕೊಂಬಂದ್ಬಿಟ್ಟು ನೀಟಾಗಿ ಒಂದು ಪೇಷನ್ಸ್ ಇಟ್ಟು ಟೆಸ್ಟ್ ಡ್ರೈವ್ ಹೋಗಿ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ರೆಸ್ಪಾನ್ಸ್ ಮಾಡಲಿಲ್ವಾ ಕೆಲವು ಶೋರೂಮಲ್ಲಿ, ನೀವು ರೀ
ಕಸ್ಟಮರ್ ಇಸ್ ಎ ಕಿಂಗ್ ಅಂತ ಏನು ಕೇಳ್ತಾರೆ ಹೇಳಿ, ನೀವು ದುಡ್ಡು ಕೊಡ್ತಿದ್ದೀರಾ, ನೀವೇ ಜವಾಬ್ದಾರ್. ರೆಸ್ಪಾನ್ಸ್ ಮಾಡಲಿಲ್ಲ ಅದಂದ್ರೆ ಇನ್ನು 100 ಶೋರೂಮ್ ಇದೆ, ತಲೆನೇ ಕೆಡಿಸ್ಕೋಬೇಡಿ, ಬೇರೆ ಶೋರೂಮ್ಗೆ ಹೋಗಿ. ಹಾಗಂತ ನೀವೆಲ್ಲೂ ಕಾಯ ಅಂತ ಅವಶ್ಯಕತೆ ಇಲ್ಲ, ಏನು ಇಲ್ಲ. ಆ ಕಾರ್ ಅಲ್ಲಿ ಬಿಟ್ಟು ಬೇರೆ ಶೋರೂಮಲ್ಲಿ ಇಲ್ಲ ಸರ್ ಅಂತ ಹೇಳ್ಬೋದು. ಅದಲ್ಲ ಅಂದ್ರೆ ಇನ್ನೂ 1 ತಿಂಗಳಾದ್ರೂ ಕಾಯಿರಿ. ಏನು 50,000 60,000 ಅಲ್ಲ ದುಡ್ಡು ಆಗ್ತಾ ಇರೋದು, ಲಕ್ಷಗಟ್ಟಲೆ ಆಗ್ತಾ ಇರ್ತೀರಾ. ಹಾಗೇನೆ ತುಂಬಾ ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರ್ತೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ, ತುಂಬಾ ಮಾತಾಡಿದೆ ಅನ್ಸುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಹಾ ಸರ್, ಹೇಳಿ ಸರ್. ನಮ್ಮಲ್ಲಿ ನಿಮಗೆ ಕ್ವಾಲಿಟಿ ಕಾರ್ ಸಿಗುತ್ತೆ. ಈಗ ನೋಡಿ, ಇಲ್ಲಿ ಎಷ್ಟು ಕಾರ್ ಇದೆ, ಯಾವುದೇ ಆಕ್ಸಿಡೆಂಟ್ ಇಲ್ಲ. ಎಲ್ಲ ನಾವು ಪಿನ್ ಟು ಪಿನ್ ಚೆಕ್ ಮಾಡಿ ತಗೊಂತೀವಿ. ನಮಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ, 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಪ್ಲಸ್ ನಾನು ಮಾಡಿರೋದೇ ಆಟೋಮೊಬೈಲ್. ಸೊ ಮೆಕ್ಯಾನಿಕಲಿ ಕಂಪ್ಲೀಟ್ಲಿ ನಾವು ತರೋಲಿ ಚೆಕ್ ಮಾಡೋ ಕೆಪಾಸಿಟಿ ನಮಗಿದೆ. ಅಲ್ಲಿ ಎಲ್ಲಾನು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ಡೆಲಿವರಿ ಕೊಡ್ತೀವಿ. ತುಂಬಾ ಖುಷಿ ಆಯ್ತು. 15 ವರ್ಷ ಸರ್ವಿಸ್ ಇದೆ ಅಂದಮೇಲೆ ಆಲ್ಮೋಸ್ಟ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದೇ ಇದೆ. ಮೊದಲನೇ ರೀತಿ ನಿಮ್ ಶೋರೂಮಿಗೆ ಬಂದ ತಕ್ಷಣ ನಾನು ಖುಷಿಯಾಗಿದ್ದೇನೆಂದ್ರೆ ಆಲ್ಮೋಸ್ಟ್ ಮಿಡ್ ಸೆಗ್ಮೆಂಟ್ ಕಾರ್ಗಳನ್ನೇ ಇಟ್ಟಿದ್ದೀರಾ. ಈ ಕಸ್ಟಮರ್ಸ್ಗೆ ಆಲ್ಮೋಸ್ಟ್ ನನಗೆ ಫೋನ್ ಮಾಡ್ತಾರಲ್ಲ ತುಂಬಾ ಜನ, ಶಿಫ್ಟ್ ಕೇಳ್ತಾರೆ, i20 ಕೇಳ್ತಾರೆ, ಮೇನ್ ಆಗಿ ಶಿಫ್ಟ್ಗಳಿದೆ, i20 ಈ ತರ ಎಲ್ಲ ಕೇಳ್ತಾ ಇರ್ತಾರೆ. i10 ಗ್ರಾಂಡ್ ಬಿಲೋ ಒಂದು 5 lakh ಒಳಗಡೆ ಇರ್ಲಿ ಬ್ರದರ್ ಅಂತ ಹೇಳ್ತಾರೆ. ಆ ತರದ್ದೆಲ್ಲ ಗಾಡಿಗಳನ್ನ ಇಟ್ಟಿದ್ದೀರಾ, ಅದೊಂದು ಖುಷಿ ಆಯ್ತು. ಹಾಗೇನೆ ನಿಮ್ ಶೋರೂಮ್ ಅಲ್ಲಿ ಚೆಕ್ ಪಾಯಿಂಟ್ಸ್ ಎಲ್ಲ ಮಾಡಿರ್ತೀರಾ ಸರ್? ಹೌದು, ಸರ್ಟಿಫೈಡ್. ಸರ್ಟಿಫೈಡ್ ಇದೆ ಅಲ್ಲ, ಅದಕ್ಕೆ ನಾವು ವಾರಂಟಿ ಕೊಡ್ತಾ ಇದೀವಿ. ಪ್ರತಿಯೊಂದನ್ನು ವಾರಂಟಿ ಕೊಡ್ತಾ ಇದೀವಿ. ಹಾಗೇನೆ ಸರ್, ಯಾಕೆ ಹೇಳಿದೆ ಕಸ್ಟಮರ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಬೇರೆ ಶೋರೂಮ್ಗಳಂದ್ರೆ, ನನಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಶೋರೂಮ್ ಅಲ್ಲಿ ಮೊದಲನೇ ಸರಿ ವಿಡಿಯೋ ಮಾಡ್ತಾ ಇರೋದು. ನಮ್ಮ MVP ಕನ್ನಡ ಚಾನೆಲ್ ಇಂದ ಬರೋ ಕಸ್ಟಮರ್ಸ್ಗೆ ಸ್ವಲ್ಪ ಜಾಸ್ತಿನೇ ಮೊದಲನೇ ಪ್ರಿಯಾರಿಟಿ ಕೊಡಿ ಅಂತ ಕೇಳ್ತಾ ಇದ್ದೀನಿ ಸರ್, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಫೋನ್ಸು ಅಷ್ಟೇನೆ, ನಾವೇನು ಫೋನ್ ಲಿಫ್ಟ್ ಮಾಡದೆ ಇರೋದು ಅಂತ ಇಲ್ಲ. 10 ನಂಬರ್ಸ್ ಇದೆ ನಮ್ಮ ಹತ್ರ. ಓಕೆ, ಕಂಪ್ಲೀಟ್ಲಿ 8 ಜನ ಇದ್ದಾರೆ ಇಲ್ಲಿ. ಏನು ನಿಮಗೆ ತೊಂದರೆ ಇಲ್ಲ. ಎನಿ ಟೈಮ್ ಕಸ್ಟಮರ್ ಕಾಲ್ ಮಾಡಿದ್ರೆ ಅಟೆಂಡ್ ಮಾಡ್ತಾರೆ. 9 ಗಂಟೆಯಿಂದ ಸಾಯಂಕಾಲ 10 ಗಂಟೆವರೆಗೂ ಕಸ್ಟಮರ್ಗೆ ಎನಿ ಟೈಮ್ ಸರ್ವಿಸ್ ಇರುತ್ತೆ. ಬೇರೆ ಏನು ನಿಮಗೆ ಏನು ತೊಂದರೆ ಆಗಲ್ಲ. ಓಕೆ, ಸೂಪರ್ ಸರ್. ಆಗಿದ್ರೆ ತುಂಬಾ ಮಾತಾಡಿದ್ವಿ ಅನ್ಸುತ್ತೆ, ವಿಡಿಯೋ ಲ್ಯಾಗ್ ಆಗ್ಬಿಡುತ್ತೆ. ನಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಕಾಯಲ್ಲ, ಬೇಗ ತೋರ್ಸೋ, ಕುಯ್ತಾನೆ ಜಾಸ್ತಿ ಅಂತಂದು ಹೇಳ್ಬಿಟ್ಟು ಹೇಳ್ತಾರೆ. ನಿಮಗೆ ಆ ಥರ ಅನ್ಸಿದ್ರೆ ಅಂದ್ರೆ ದಯವಿಟ್ಟು ಸ್ಕಿಪ್ ಮಾಡಿ ಮುಂದೆ ನೋಡಿ, ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಬನ್ನಿ ಸರ್. ಸರ್, ನಿಮ್ಮ ಶೋರೂಮ್ ಅಲ್ಲಿ ಮೊದಲನೇ ಗಾಡಿ ಮಾರುತಿ ಸುಜುಕಿ ಶಿಫ್ಟ್ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಸರ್, ಇದು 2010 ಮಾಡಲು, ಸೆಕೆಂಡ್ ಓನರು. ತುಂಬಾ ಚೆನ್ನಾಗಿದೆ ಕಾರು. ಎಷ್ಟಾಗಿದೆ ಸರ್? ಸರ್, 68,000 ಓಡಿದೆ. ಯಾವುದು ಶಿಫ್ಟ್ ಅಲ್ಲಿ? ZXi ಸರ್, ಇದು ಪೆಟ್ರೋಲು. ನೋಡ್ತಾ ಇದ್ರೆ ಸ್ನೇಹಿತರೆ, ಟೈರ್ ಕಂಡೀಷನ್ ಅಪ್ ಟು 70 to 80% ಟೈರ್ ಕಂಡೀಷನ್. ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್ ಗಾಡಿಯಲ್ಲಿ. ಮ್ಯಾಗ್ ವೀಲ್ ಇದೆ, ಏರ್ ಬ್ಯಾಗ್ ಇದೆ. ಹಾಗೆ ಎಕ್ಸ್ಟೀರಿಯರ್ ನೋಡ್ತಾ ಇದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡಿಂಟು ಆಗಿಲ್ಲ, ಏನಿಲ್ಲ ಸರ್. ಇಂಟೀರಿಯರ್ ನೋಡೋದಾದ್ರೆ ನಿಮ್ಗೆ 4 ಪವರ್ ವಿಂಡೋ ಸಿಗುತ್ತೆ, ನಿಮ್ಗೆ ಮ್ಯಾನ್ಯುಯಲ್ ಮಿರರ್ ಅಡ್ಜಸ್ಟಬಲ್ ಸಿಗುತ್ತೆ. ಹಾಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ಸ್ ಕೂಡ ಸಿಗುತ್ತೆ ನಿಮಗೆ. ಫ್ಯಾಬ್ರಿಕ್ ಸೀಟ್ಸ್ ಕೂಡ ಸಿಗುತ್ತೆ. ಹಾಗೆ ಆಫ್ಟರ್ ಮಾರ್ಕೆಟ್ ಹಾಕ್ಸಿರ್ತಕ್ಕಂಥ ಮ್ಯೂಸಿಕ್ ಸಿಸ್ಟಮ್ ಇದೆ ಇದರಲ್ಲಿ. ಏರ್ ಬ್ಯಾಗ್ ಏನಾದರೂ ಬರುತ್ತಾ ಸರ್ ಇದರಲ್ಲಿ? ಸರ್, ಏರ್ ಬ್ಯಾಗ್ ಬರುತ್ತೆ. ZXi ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್? 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಬ್ಯಾಕ್ ಪ್ರೊಫೈಲ್ ನೋಡೋದಾದ್ರೆ ನಿಮಗೆ ಡಿಫಾಗರ್, ವೈಪರು ಎರಡೂ ಕೂಡ ಸಿಗುತ್ತೆ ಇದರಲ್ಲಿ. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಸರ್, ಇದು 3,20,000 ಹೇಳ್ತಾ ಇದ್ದೀನಿ. 3 ಲಕ್ಷ ಬಂದ್ರೆ ನಿಮ್ಗೆ ಕೊಟ್ಬಿಡ್ತೀನಿ. ಅದು ನಿಮ್ಮ MVP ಕನ್ನಡ ಚಾನಲ್ ಇಂದ ಬಂದಿದ್ದೀರಾ, ಫೈನಲ್ ಪ್ರೈಸ್ 3 ಲಕ್ಷ ಕೊಡ್ತಾ ಇದ್ದೀರಾ? ಹೌದು ಸರ್. ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆಯಾ ಸರ್? ಫಸ್ಟ್ ಪಾರ್ಟಿ ಇದೆ ಇನ್ಸೂರೆನ್ಸ್. ಫಸ್ಟ್ ಪಾರ್ಟಿ ಇದೆಯಾ? ಸೂಪರ್ ಸರ್. ಹಾಗೆ ನಮ್ಮ ಮುಂದೆ Hyundai i20 ನೋಡ್ತಾ ಇದೀವಿ, ವೈಟ್ ಕಲರ್. ಯಾವ ಮಾಡೆಲ್ ಸರ್ ಇದು? ಸರ್, ಇದು 2018 ಮಾಡಲು, ಸಿಂಗಲ್ ಓನರು, ಆಸ್ಟ್ರಾ. ಎಷ್ಟು ಓಡಿದೆ ಸರ್? 61,000 ಓಡಿದೆ. ಡೀಸೆಲ್ ಸರ್? ಹೌದು, ಡೀಸೆಲ್. ನೋಡ್ತಾ ಇದ್ರೆ ಸ್ನೇಹಿತರೆ, ಏರ್ ಬ್ಯಾಗ್ ಇದೆ ಇದರಲ್ಲಿ, 6 ಏರ್ ಬ್ಯಾಗ್. ಹಾಗೆ ಸ್ನೇಹಿತರೆ, ಟೈರ್ ಕಂಡೀಷನ್ ನೋಡೋದಾದ್ರೆ ಅಪ್ ಟು 60 to 70% ಟೈರ್ ಕಂಡೀಷನ್ ನೋಡಬಹುದು. ಅಲಾಯ್ ವೀಲ್ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಎಕ್ಸ್ಟೀರಿಯರ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡಿಂಟು ಆಗಿಲ್ಲ. ಹಾಗೆ ಇಂಟೀರಿಯರ್ ಹೇಳೋದಾದ್ರೆ ನಿಮಗೆ 4 ಪವರ್ ವಿಂಡೋ ಸಿಗುತ್ತೆ ನಿಮಗೆ, ಚೈಲ್ಡ್ ಲಾಕ್ ಸಿಗುತ್ತೆ. ಹಾಗೇನೆ ಮಿರರ್ ಅಡ್ಜಸ್ಟಬಲ್ ಬಟನ್ಸ್ ಕೂಡ ಸಿಗುತ್ತೆ ನಿಮಗೆ. ಪವರ್ ಸ್ಟೇರಿಂಗ್ ಸಿಗುತ್ತೆ, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ಸ್ ಕೂಡ ಸಿಗುತ್ತೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಹಾಗೆ ಡ್ಯುಯಲ್ ಟೋನ್ ಅಲ್ಲಿ ಇರ್ತಕ್ಕಂಥ ಕ್ವಾಲಿಟಿ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಸಿಗುತ್ತೆ. ಇನ್ನು ಸ್ಪೆಷಲ್ ಏನಂದ್ರೆ ಇದರಲ್ಲಿ 6 ಏರ್ ಬ್ಯಾಗ್ ಸಿಗುತ್ತೆ ಈ ಗಾಡಿನಲ್ಲಿ. ಎಷ್ಟು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದರಲ್ಲಿ? ಸರ್, ನಿಮಗೆ ಇದು ಅಪ್ ಟು ನಿಮಗೆ 14 ಬರುತ್ತೆ ಸರ್ ಮೈಲೇಜ್. ಓಕೆ, ಆಸ್ಟಾ i20 ಗಾಡಿ. ಹೌದು. ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆಯಾ ಸರ್? ಫಸ್ಟ್ ಪಾರ್ಟಿ ಇದೆ ಸರ್. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? 875 ಹೇಳ್ತಾ ಇದ್ದೀವಿ. ನಿಮಗೆ ಒಂದು 8,50,000 ಕೊಡ್ತೀವಿ ಸರ್. 8,50,000ಕ್ಕೆ ಇದನ್ನು ಕೊಡ್ತಾ ಇದ್ದಾರೆ. 2018ನೇ ಮಾಡಲು i20 ಆಸ್ಟಾ. ಸಾರಿ ಫ್ರೆಂಡ್ಸ್, ಕಸ್ಟಮರ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗನಿಗೆ ಎಲ್ಲ ಡೀಟೇಲ್ಸ್ ಗೊತ್ತು. ಅವನು ಎಲ್ಲ ಗಾಡಿಗಳದ್ದು ನಿಮಗೆ ಡೀಟೇಲ್ಸು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಹುಡುಗ, ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಡೋಂಟ್ ವರಿ. ಸ್ನೇಹಿತರೆ, ಕೇಶವ್ ಸರ್ ಒಳಗಡೆ ಕಸ್ಟಮರ್ ಆಲ್ರೆಡಿ ಸುಮಾರು ಜನ ಬಂದಿದ್ದಾರೆ. ಸೊ ಹಾಗಾಗಿ ಅವ್ರು ಒಳಗಡೆ ಹೋಗಬೇಕು. ಸೊ ಹಾಗಾಗಿ ಪ್ರತಿಯೊಂದು ಗಾಡಿ ಡೀಟೇಲ್ಸ್ನ ನಮಗೆ ರವಿ ಸರ್ ತಿಳಿಸ್ಕೊಡ್ತಾ ಇದ್ದಾರೆ ಈಗ.
ಹಾಗೆ ಮಾರುತಿ ಸುಜುಕಿ ಸಿಯಾಜ್ ನೋಡ್ತಾ ಇದೀವಿ ಸರ್, ಯಾವ ಮಾಡೆಲ್ ಸರ್ ಇದು? 2018 ಮಾಡಲು ಸಿಂಗಲ್ ಓನರು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು ಪೆಟ್ರೋಲ್ ವರ್ಷನ್. ಇದು ಎಷ್ಟು ಓಡಿದೆ ಸರ್? 50,000 ಓಡಿದೆ. ಜೀಟಾ ಮಾಡಲ್ ಇದು. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ, ಅಪ್ ಟು 50 to 60% ಟೈರ್ ಕಂಡೀಷನ್ ಇದೆ. ಅಲಾಯ್ ವೀಲ್ ಬರುತ್ತೆ ಇದಕ್ಕೆ. ಎಕ್ಸ್ಟೀರಿಯರ್ ನೋಡೋದಾದರೆ ಯಾವುದೇ ರೀತಿ ಡಿಂಟು ಸ್ಕ್ರ್ಯಾಚು ಆಗಿಲ್ಲ. ಹಾಗೆಯೇ ಇಂಟೀರಿಯರ್ ನೋಡೋದಾದರೆ ನಿಮಗೆ 4 ಪವರ್ ವಿಂಡೋ ಸಿಗುತ್ತೆ ಸ್ನೇಹಿತರೆ. ನಿಮಗೆ ಮಿರರ್ ಅಡ್ಜಸ್ಟಬಲ್ ಬಟನ್ಸ್ ಕೂಡ ಸಿಗುತ್ತೆ. ಹಾಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ಸ್ ಕೂಡ ಸಿಗುತ್ತೆ. ಕಂಪ್ನಿ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಕಂಪ್ನಿಯಿಂದ ಬಂದಿರತಕ್ಕಂಥ ಫ್ಯಾಬ್ರಿಕ್ ವಿತ್ ಲೆದರ್ ಸೀಟ್ಸ್ ಕೂಡ ಸಿಗುತ್ತೆ. AC ಇದೆ. ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ? 2 ಏರ್ ಬ್ಯಾಗ್ಸ್ ಬರುತ್ತೆ ಸರ್. 2 ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ. ಹಾಗೆ ಬ್ಯಾಕ್ ಪ್ರೊಫೈಲ್ ನೋಡೋದಾದ್ರೆ ನಿಮಗೆ ಡಿಫಾಗರ್ ಬರುತ್ತೆ, ವೈಪರ್ ಬರೋದಿಲ್ಲ ಸರ್. ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆಯಾ ಸರ್? ಎಲ್ಲ ಇದೆ ಸರ್. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? 8,50,000 ಸರ್. 8,50,000 ಹೇಳ್ತಾ ಇದ್ದೀರಾ. ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ನೆಗೋಷಿಯಬಲ್ ಸರ್. ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಹಾಗೆ ನಮ್ಮ ಮುಂದೆ ಹ್ಯುಂಡೈ ಕ್ರೆಟಾ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಹೋಂಡೈ ಕ್ರೇಟಾ 2015 ಮಾಡಲು ಸಿಂಗಲ್ ಓನರು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು ಡೀಸೆಲ್ ವರ್ಷನ್ನು 50,000 ಕಿಲೋಮೀಟರ್ ಓಡಿದೆ. 1.4 ಇಂಜನ್ನು. ಹಾಗೆ ಸ್ನೇಹಿತರೆ ಟೈರ್ ಕಂಡೀಷನ್ ನೋಡೋದಾದರೆ ಅಪ್ ಟು ಬ್ರ್ಯಾಂಡ್ ನ್ಯೂ ಟೈರ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 90 to 95% ಟೈರ್ ಕಂಡೀಷನ್ ಇದೆ. ಅಲೈವಿಲ್ ಕ್ಯಾಪ್ ಹಾಕ್ಸಿದ್ದಾರೆ. ಹಾಗೆ ನೀವು ಎಕ್ಸ್ಟೀರಿಯರ್ ನೋಡೋದಾದರೆ ಯಾವುದೇ ರೀತಿ ಸ್ಕ್ರ್ಯಾಚು ಡಿಂಟು ನೋಡೋದಕ್ಕೆ ಸಿಗೋದಿಲ್ಲ. ನೀಟ್ ಆ್ಯಂಡ್ ಕ್ಲೀನ್ ಅಂತಂದು ಹೇಳ್ಬೋದು. ಇಂಟೀರಿಯರ್ ಅಂತ ಬಂದರೆ ನಿಮಗೆ 4 ಪವರ್ ವಿಂಡೋ ಸಿಗುತ್ತೆ, ಚೈಲ್ಡ್ ಲಾಕ್ ಸಿಗುತ್ತೆ, ಮಿರರ್ ಅಡ್ಜಸ್ಟಬಲ್ ಬಟನ್ಸ್ ಇದರಲ್ಲಿ ಸಿಗೋದಿಲ್ಲ, ಮ್ಯಾನ್ಯುಯಲ್ ಇದು. ಹಾಗೆಯೇ ನಿಮಗೆ ಪವರ್ ಸ್ಟೇರಿಂಗ್ ಸಿಗುತ್ತೆ. ಆಫ್ಟರ್ ಮಾರ್ಕೆಟ್ ಹಾಕ್ಸಿರ್ತಕ್ಕಂಥ ಮ್ಯೂಸಿಕ್ ಸಿಸ್ಟಮ್ ಇದೆ. ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಕೂಡ ಇದೆ ಇದರಲ್ಲಿ. ಹಾಗೆಯೇ ಇದರಲ್ಲಿ 2 ಏರ್ ಬ್ಯಾಗ್ ಕೂಡ ಸಿಗುತ್ತೆ. ಹಾಗೆ ಬ್ಯಾಕ್ ಪ್ರೊಫೈಲ್ ನೋಡೋದಾದರೆ ನಿಮಗೆ ಡಿಫಾಗರು ವೈಪರು ಏನೂ ಸಿಗೋದಿಲ್ಲ. ಡಾಕ್ಟ್ರ್ ಸಿಂಬಲ್ ಬೇರೆ ಇದೆ. ಡಾಕ್ಟ್ರ್ ಏನಾದರೂ ಯೂಸ್ ಮಾಡಿದ್ರಾ ಸರ್ ಇದು? ಡೆಂಟಲ್ ಡಾಕ್ಟರ್ ಸರ್ ಇದು ವೆಹಿಕಲ್. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? 10,75,000 ಸರ್. 10,75,000 ಹೇಳ್ತಾ ಇದ್ದೀರಾ. ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್. ಹಾಗೆ ಮತ್ತೊಂದು ವೈಟ್ ಕಲರ್ ಇರ್ತಕ್ಕಂಥ ಹ್ಯುಂಡೈ i20 ನೋಡ್ತಾ ಇದ್ದೀವಿ. ಯಾವ ಮಾಡೆಲ್ ಸರ್ ಇದು? 2019 ಮಾಡಲು ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಸ್ಪೋರ್ಟ್ಸ್ ವರ್ಷನ್ನು. ಎಷ್ಟು ಓಡಿದೆ ಸರ್? 30,000 ನೋಡಿದೆ ಸರ್. ಹಾಗೆ ಸ್ನೇಹಿತರೆ ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ, ಅಪ್ ಟು 40 to 50% ಟೈರ್ ಕಂಡೀಷನ್ ಇದೆ ನಿಮಗೆ ಇದರಲ್ಲಿ. ಅಲಾಯ್ ವೀಲ್ ಬರುತ್ತೆ. ಎಕ್ಸ್ಟೀರಿಯರ್ ನೋಡೋದಾದರೆ ಯಾವುದೇ ರೀತಿ ಡಿಂಟು ಸ್ಕ್ರ್ಯಾಚು ಆಗಿಲ್ಲ. ಇಂಟೀರಿಯರ್ ನೋಡೋದಾದರೆ 4 ಪವರ್ ವಿಂಡೋ ಸಿಗುತ್ತೆ, ಮಿರರ್ ಅಡ್ಜಸ್ಟಬಲ್ ಬಟನ್ಸ್ ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ. ಹಾಗೆಯೇ ಪವರ್ ಸ್ಟೇರಿಂಗ್ ಸಿಗುತ್ತೆ, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ಸ್ ಕೂಡ ಸಿಗುತ್ತೆ. ಕಂಪ್ನಿ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ. ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ? 2 ಏರ್ ಬ್ಯಾಗ್ ಸರ್. 2 ಏರ್ ಬ್ಯಾಗ್ ಕೂಡ ಬರುತ್ತಂತೆ ಇದರಲ್ಲಿ. ಬ್ಯಾಕ್ ಪ್ರೊಫೈಲ್ ನೋಡೋದಾದರೆ ನಿಮಗೆ ಡಿಫಾಗರ್ ಬರುತ್ತೆ, ವೈಪರ್ ಬರೋದಿಲ್ಲ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? 8,25,000 ಸರ್. MVP ಚಾನಲ್ ಇದ್ದಾವೆ ಕಮ್ಮಿ ಮಾಡ್ತೀವಿ ಸರ್. ಮ್ಯಾಕ್ಸಿಮಮ್ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 8,20,000 ಹೇಳ್ತಾ ಇದ್ದಾರೆ. ನಮ್ಮ ಚಾನಲಿನ ಬಂದರೆ ಇನ್ನೂ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಹಾಗೆ ಹ್ಯುಂಡೈ ವರ್ನಾ ನೋಡ್ತಾ ಇದ್ದೀವಿ. ಯಾವ ಮಾಡೆಲ್ ಸರ್ ಇದು? 2017 ಮಾಡಲ್ ಸರ್. ಸೆಕೆಂಡ್ ಓನರು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. 53,000 ನೋಡಿದೆ. ಸಿಂಗಲ್ ಓನರ್ ವೆಹಿಕಲ್. ಹಾಗೆ ಟೈರ್ ಕಂಡೀಷನ್ ಹೇಳಿದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ಅಂತಾನೆ ಹೇಳ್ಬೋದು. ಹಾಗೆಯೇ ಡೈಮಂಡ್ ಕಟ್ ಅಲಾಯ್ ವೀಲ್ ಬರುತ್ತೆ ಇದಕ್ಕೆ. ಎಕ್ಸ್ಟೀರಿಯರ್ ನೋಡೋದಾದರೆ ಯಾವುದೇ ರೀತಿ ಸ್ಕ್ರ್ಯಾಚು ಡಿಂಟು ಆಗಿಲ್ಲ. ಇಂಟೀರಿಯರ್ ಅನ್ಲಾಕ್. ಹಾಗೆ ಇಂಟೀರಿಯರ್ ನೋಡೋದಾದರೆ ನಿಮಗೆ ಲೆದರ್ ಸೀಟ್ ಸಿಗುತ್ತೆ ನಿಮಗೆ. ಹಾಗೆಯೇ ಪವರ್ ಸ್ಟೇರಿಂಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ಸ್ ಕೂಡ ಸಿಗುತ್ತೆ. 4 ಪವರ್ ವಿಂಡೋ ಸಿಗುತ್ತೆ, ಮಿರರ್ ಅಡ್ಜಸ್ಟಬಲ್ ಬಟನ್ಸ್ ಕೂಡ ಸಿಗುತ್ತೆ. ಹಾಗೆ ಚೈಲ್ಡ್ ಲಾಕ್ ಕೂಡ ಸಿಗುತ್ತೆ ನಿಮಗೆ. ಕಂಪ್ನಿ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಲೆದರ್ ಸೀಟ್ಸ್ ನೋಡ್ತಾ ಇದ್ದೀರಾ, ತುಂಬ ಕ್ವಾಲಿಟಿ ಲಕ್ಸುರಿ ಸೀಟ್ಸ್ ಅಂತಲೇ ಹೇಳ್ಬೋದು. ಹಾಗೆಯೇ ಇದರಲ್ಲಿ 2 ಏರ್ ಬ್ಯಾಗ್ ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ. ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆಯಾ ಸರ್? ಎಲ್ಲ ಇದೆ ಸರ್. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? 8,75,000 ಸರ್. ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. MVP ಚಾನಲಿಂದ ಬಂದರೆ ಮ್ಯಾಕ್ಸಿಮಮ್ ನೆಗೋಷಿಯೇಟ್ ಮಾಡ್ಕೊಡ್ತೀವಿ ಸರ್. 8,75,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಯಾವ ಮಾಡೆಲ್ ಅಂದ್ರಿ? 2017. ಓಕೆ. ಹಾಗೆ ಇನ್ನೊಂದು ವೈಟ್ ಕಲರ್ ಬಲೆನೋ ನೋಡ್ತಾ ಇದೀವಿ ಸರ್. ಯಾವ ಮಾಡೆಲ್ ಸರ್ ಇದು? 2018 ಮಾಡಲು ಡೀಸೆಲ್ ವರ್ಷನ್ನು. ಸಿಂಗಲ್ ಓನರು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಎಷ್ಟು ಓಡಿದೆ ಸರ್? 40,000 ಓಡಿದೆ. ಓಕೆ. ಹಾಗೆ ಸ್ನೇಹಿತರೆ ಟೈರ್ ಕಂಡೀಷನ್ ನೋಡೋದಾದರೆ ಅಪ್ ಟು 30 to 40% ಟೈರ್ ಕಂಡೀಷನ್ ನೋಡ್ಬೋದು. ಅಲಾಯ್ ವೀಲ್ ಬರುತ್ತೆ ನಿಮಗೆ. ಎಕ್ಸ್ಟೀರಿಯರ್ ನೋಡೋದಾದರೆ ಇದು ಕೂಡ ಯಾವುದೇ ರೀತಿ ಸ್ಕ್ರ್ಯಾಚ್ ಆಗಿಲ್ಲ, ಡಿಂಟ್ ಆಗಿಲ್ಲ. ಮೈನರಾಗೆ ಸ್ವಲ್ಪ ಡಿಂಟ್ ಆಗಿದೆ ಅಂತ ಹೇಳ್ಬೋದು, ಅದು ನೀವು ಸರಿ ಮಾಡಿಸ್ಕೋಬೋದು. ಹಾಗೆಯೇ ಇಂಟೀರಿಯರ್ ಹೇಳೋದಾದರೆ ಅನ್ಲಾಕ್ ಗಣೇಶ. ಇದರಲ್ಲಿ ಲೆದರ್ ಸೀಟ್ಸ್ ಬರುತ್ತೆ ನಿಮಗೆ. ಇದರಲ್ಲಿ ಕಂಪ್ನಿ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಸ್ಟೇರಿಂಗ್ ಪವರ್ ಸ್ಟೇರಿಂಗ್ ಬರುತ್ತೆ ನಿಮಗೆ. ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ಸ್ ಕೂಡ ಸಿಗುತ್ತೆ ನಿಮಗೆ. 4 ಪವರ್ ವಿಂಡೋ ಸಿಗುತ್ತೆ, ಮಿರರ್ ಅಡ್ಜಸ್ಟಬಲ್ ಬಟನ್ಸ್ ಕೂಡ ಸಿಗುತ್ತೆ. ಕ್ವಾಲಿಟಿ ಆಗಿರ್ತಕ್ಕಂಥ ಲೆದರ್ ಸೀಟ್ಸ್ ಕೂಡ ಸಿಗುತ್ತೆ ನಿಮಗೆ. ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆಯಾ ಸರ್? ಎಲ್ಲ ಇದೆ ಸರ್. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? 8,50,000 ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. 8,50,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡಿಕೊಡ್ತಾರೆ.
ಹಾಗೆ Hyundai ಗ್ರ್ಯಾಂಡ್ i10 ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? 2016 ಮಾಡಲ್ ಸರ್, ಸಿಂಗಲ್ ಓನರು, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದು. ಎಷ್ಟು ಓಡಿದೆ? 30,000 ನೋಡಿರೋದು. ಹಾಗೆ ಟೈರ್ ಕಂಡೀಷನ್ ನೋಡೋದಾದರೆ ಅಪ್ ಟು 40 to 50% ಟೈರ್ ಕಂಡೀಷನ್ ಇದೆ. ಅಲಾಯ್ ವೀಲ್ ಕ್ಯಾಪ್ ಹಾಕ್ಸಿದ್ದಾರೆ. ಎಕ್ಸ್ಟೀರಿಯರ್ ನೋಡೋದಾದರೆ ಯಾವುದೇ ರೀತಿ ಡಿಂಟು ಸ್ಕ್ರ್ಯಾಚು ಆಗಿಲ್ಲ. ಸ್ವಲ್ಪ ಇದೇನೋ ಮೈನರಾಗಿ ಲೈನ್ ಇದೆ ನೋಡ್ತಾ ಇದ್ದೀರಾ, ಅದು ಕೂಡ ನಿಮಗೆ ಸರಿ ಮಾಡಿಸ್ಕೋಬೋದು 3M ಪಾಲಿಶ್ ಏನಾದರೂ ಮಾಡಿಸ್ಕೊಂಡ್ರೆ. ಇಂಟೀರಿಯರ್ ನೋಡೋದಾದರೆ 4 ಪವರ್ ವಿಂಡೋ ಸಿಗುತ್ತೆ, ಮಿರರ್ ಅಡ್ಜಸ್ಟಬಲ್ ಬಟನ್ ಸಿಗುತ್ತೆ, ಚೈಲ್ಡ್ ಲಾಕ್ ಸಿಗುತ್ತೆ ನಿಮಗೆ, ಪವರ್ ಸ್ಟೇರಿಂಗ್ ಸಿಗುತ್ತೆ ನಿಮಗೆ. ಹಾಗೆ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸ್ ಬಟನ್ಸ್ ಕೂಡ ಸಿಗುತ್ತೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಕೂಡ ಸಿಗುತ್ತೆ ಇದರಲ್ಲಿ. ಹಾಗೆಯೇ 2 ಏರ್ ಬ್ಯಾಗ್ ಕೂಡ ಸಿಗುತ್ತೆ ನಿಮಗೆ ಇದರೊಳಗಡೆ. ಹಾಗೆ ಬ್ಯಾಕ್ ಪ್ರೊಫೈಲ್ ನೋಡೋದಾದ್ರೆ ನಿಮಗೆ ಡಿಫಾಗರ್ ಬರುತ್ತೆ, ವೈಪರ್ ಬರೋದಿಲ್ಲ. ಗಾಡಿ ನಂಬರ್ ನೋಡ್ತಾ ಇದ್ದೀರಾ, KA03 MY4729 ಸ್ಪೋರ್ಟ್ಸ್ ವರ್ಷನ್ ಇದು. ಗ್ರ್ಯಾಂಡ್ ಐಟನಲ್ಲಿ 1.2. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಎಕ್ಸ್ಪೆಕ್ಟೇಷನ್ ಪ್ರೈಸ್ 5,40,000 ಸರ್, ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. 5,40,000 ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡಿಕೊಡ್ತಾರೆ ನಮ್ಮ ಚಾನಲಿಂದ ಬರೋ ಕಸ್ಟಮರ್ಸ್ಗೆ. ಹಾಗೆ ನಮ್ಮ ಮುಂದೆ ಒಂದು ಡಸ್ಟರ್ ಇದೆ, ರೆನಾಲ್ಡ್ ಡಸ್ಟರ್. ಯಾವ ಮಾಡೆಲ್ ಸರ್ ಇದು? 2015 ಮಾಡಲು, ಸಿಂಗಲ್ ಓನರು, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, 4-wheel ಡ್ರೈವ್ ವೆಹಿಕಲ್ಲು. 4-wheel ಡ್ರೈವ್ ಸರ್? ಡೀಸೆಲ್ ವರ್ಷನ್ನು. ಎಷ್ಟು ಓಡಿದೆ? 40,000 ಸರ್. ಹಾಗೆ ಸ್ನೇಹಿತರೆ ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ, ಅಪ್ ಟು 60 to 70% ಟೈರ್ ಕಂಡೀಷನ್ ನೋಡ್ಬೋದು. ಮ್ಯಾಗ್ವಿಲ್ ಇದೆ ಇದರಲ್ಲಿ. ಎಕ್ಸ್ಟೀರಿಯರ್ ನೋಡೋದಾದ್ರೆ ಇದರಲ್ಲೂ ಕೂಡ ಯಾವುದೇ ರೀತಿ ಸ್ಕ್ರ್ಯಾಚ್ ಡಿಂಟು ಆಗಿಲ್ಲ. ವೆಲ್ ಮೇಂಟೈನ್ ಗಾಡಿಗಳು ಕಲೆಕ್ಷನ್ ಇದೆ ಅಂತಲೇ ಹೇಳ್ಬೋದು ಈ ಶೋರೂಮಲ್ಲಿ. ಇಂಟೀರಿಯರ್ ನೋಡೋದಾದ್ರೆ ನಿಮಗೆ 4 ಪವರ್ ವಿಂಡೋ ಸಿಗುತ್ತೆ ನಿಮಗೆ. ಹಾಗೆಯೇ ಮಿರರ್ ಅಡ್ಜಸ್ಟಬಲ್ ಬಟನ್ಸ್ ಕೂಡ ಸಿಗುತ್ತೆ ನಿಮಗೆ. ಪವರ್ ಸ್ಟೇರಿಂಗ್ ಸಿಗುತ್ತೆ, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸ್ ಬಟನ್ ಸಿಗುತ್ತೆ. ಹಾಗೆ ಮ್ಯೂಸಿಕ್ ಸಿಸ್ಟಮ್ ಇದೆ ಇದರಲ್ಲಿ. ಲೆದರ್ ಸೀಟ್ಸ್ ಕೂಡ ಹಾಕಿದ್ದಾರೆ. ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ? 2 ಏರ್ ಬ್ಯಾಗ್ ಸರ್. 2 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಡೀಸೆಲ್ ವರ್ಷನ್ ಗಾಡಿ ಇದು. ಬ್ಯಾಕ್ ಪ್ರೊಫೈಲ್ ನೋಡೋದಾದ್ರೆ ನಿಮಗೆ ಡಿಫಾಗರ್, ವೈಪರು 2 ಕೂಡ ಸಿಗುತ್ತೆ ನಿಮಗೆ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? 8,75,000 ಸರ್, ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. 8,75,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಇದು ಮೇನ್ ಆಗಿ ಹಿಲ್ ಸ್ಟೇಷನ್, ಚಿಕ್ಕಮಂಗ್ಳೂರು ಆ ಕಡೆ ಇರೋರು ಯಾರನ್ನ ವಿಡಿಯೋ ನೋಡ್ತಾ ಇದ್ರೆ 4-wheel ಡ್ರೈವ್ ಡಸ್ಟರು, ಅದು ಸುಪ್ರೀಂ ಕಾರ್ ವರ್ಲ್ಡ್ ಶೋರೂಮ್ ಅಲ್ಲಿ ಇದೆ. ಒಂದು ಗಾಡಿ ಇದೆ ಡಸ್ಟರ್. ಹಾಗೆ ಒಂದು ವೈಟ್ ಕಲರ್ ಇರ್ತಕ್ಕಂಥ ಹೋಂಡಾ ಸಿಟಿ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಹೋಂಡಾ ಸಿಟಿ 2019 ಮಾಡಲು, VX ಮಾಡಲು. ಸಿಂಗಲ್ ಓನರು, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು, 30,000 ಅಷ್ಟೇ ಓಡಿರೋದು ವೆಹಿಕಲ್ಲು. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇದ್ದಾರೆ ಸ್ನೇಹಿತರೆ, 70 to 80% ಟೈರ್ ಕಂಡೀಷನ್ ಇದೆ. ಡೈಮಂಡ್ ಕಟ್ ಅಲಾಯ್ ವೀಲ್ ಬರುತ್ತೆ ಇದಕ್ಕೆ. ಎಕ್ಸ್ಟೀರಿಯರ್ ನೋಡ್ತಾ ಇದ್ರೆ ಇದು ಕೂಡ ವೆಲ್ ಮೇಂಟೈನ್ಡ್ ಅಂತಲೇ ಹೇಳ್ಬೋದು. ಇಲ್ಲಿ ಶೋರೂಮಲ್ಲಿ ಆಲ್ಮೋಸ್ಟ್ ನಾನು ಬಂದ ತಕ್ಷಣ ಅಬ್ಸರ್ವ್ ಮಾಡಿದ್ದೀನಿ, ಎಲ್ಲ ಗಾಡಿಗಳು ಎಕ್ಸ್ಟೀರಿಯರ್ ಅಂತೂ ಸೂಪರ್ ಆಗಿದೆ, ಯಾವುದೇ ರೀತಿ ಡಿಂಟು ಸ್ಕ್ರಾಚು ಆಗಿಲ್ಲ. ಹಾಗೆ ಈ ಗಾಡಿದು ಇಂಟೀರಿಯರ್ ನೋಡೋದಾದ್ರೆ ನಿಮಗೆ 4 ಪವರ್ ವಿಂಡೋ ಸಿಗುತ್ತೆ ನಿಮಗೆ, ಮಿರರ್ ಅಡ್ಜಸ್ಟಬಲ್ ಬಟನ್ ಸಿಗುತ್ತೆ. ಹಾಗೆಯೇ ಪವರ್ ಸ್ಟೇರಿಂಗ್ ಸಿಗುತ್ತೆ ನಿಮಗೆ, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ಸ್ ಕೂಡ ಸಿಗುತ್ತೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಕ್ವಾಲಿಟಿ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಎಷ್ಟು ಏರ್ ಬ್ಯಾಗ್ ಸಿಗುತ್ತೆ ಸರ್ ಇದರಲ್ಲಿ? 2 ಏರ್ ಬ್ಯಾಗ್ಸ್ ಬರುತ್ತೆ ಸರ್. 2 ಏರ್ ಬ್ಯಾಗ್ ಕೂಡ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಹಾಗೆ ಬ್ಯಾಕ್ ಪ್ರೊಫೈಲ್ ನೋಡೋದಾದ್ರೆ ನಿಮಗೆ ಡಿಫಾಗರ್ ಬರುತ್ತೆ, ವೈಪರ್ ಬರೋದಿಲ್ಲ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? 11 lakhs ಹೇಳೋ ಸರ್, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 11 ಲಕ್ಷ ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಹಾಗೆ ನಮ್ಮ ಮುಂದೆ ಇನ್ನೊಂದು i20 ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? 2017 ಮಾಡಲು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು, ಆಪ್ಷನಲ್ ಇದು. 6 ಏರ್ ಬ್ಯಾಗ್ ಬರುತ್ತೆ. ಎಷ್ಟು ಓಡಿದೆ ಸರ್? 40,000. 40,000 ಓಡಿದೆ. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇದ್ರೆ 30 to 40% ಟೈರ್ ಕಂಡೀಷನ್ ಇದೆ. ಅಲಾಯ್ ವೀಲ್ ಬರುತ್ತೆ ಇದಕ್ಕೆ. ಹಾಗೆಯೇ ಎಕ್ಸ್ಟೀರಿಯರ್ ನೋಡೋದಾದರೆ ಇದರಲ್ಲೂ ಕೂಡ ಯಾವುದೇ ರೀತಿ ಸ್ಕ್ರ್ಯಾಚು ಡಿಂಟು ಆಗಿಲ್ಲ. ಇಂಟೀರಿಯರ್ ನೋಡೋದಾದರೆ ನಿಮಗೆ ಇದು ಟಾಪ್ ಎಂಡ್. ಇದು 4 ಪವರ್ ವಿಂಡೋ ಸಿಗುತ್ತೆ, ಮಿರರ್ ಅಡ್ಜಸ್ಟಬಲ್ ಬಟನ್ ಸಿಗುತ್ತೆ, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲು, ಕಂಪನಿ ಫಿಟೆಡ್ ಮ್ಯೂಸಿಕ್ಕು, ಡಿಯೋ ಟೋನಲ್ಲಿ ಇರ್ತಕ್ಕಂಥ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಸಿಗುತ್ತೆ. ಇನ್ನೂ ಸ್ಪೆಷಲ್ ಅಂದರೆ 6 ಏರ್ ಬ್ಯಾಗ್ ಬರುತ್ತೆ ಈ ಗಾಡಿನಲ್ಲಿ. ಬ್ಯಾಕ್ ಪ್ರೊಫೈಲ್ ನೋಡೋದಾದರೆ ನಿಮಗೆ ಡಿಫಾಗರ್, ವೈಪರು 2 ಕೂಡ ಸಿಗುತ್ತೆ. ಏನು ಪ್ರೈಸ್ ಹೇಳ್ತಾ ಇದ್ರೆ ಸರ್? ಎಕ್ಸ್ಪೆಕ್ಟೇಷನ್ ಪ್ರೈಸ್ 7,75,000, ನೆಗೋಷಿಯಬಲ್ ಆಗುತ್ತೆ ಸರ್. ಹಾಗೆ ಮತ್ತೊಂದು ಹೋಂಡಾ ಸಿಟಿ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? 2016 ಮಾಡಲು, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು, V ಮಾಡಲು. ಎಷ್ಟು ಓಡಿದೆ ಸರ್? 50,000 ನೋಡಿದೆ ಸರ್. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇದ್ರೆ 60 to 70% ಟೈರ್ ಕಂಡೀಷನ್ ಇದೆ. ಮ್ಯಾಗ್ವಿಲ್ ಬರುತ್ತೆ ಇದಕ್ಕೆ. ಎಕ್ಸ್ಟೀರಿಯರ್ ನೋಡೋದಾದರೆ ಇದರಲ್ಲೂ ಕೂಡ ಯಾವುದೇ ರೀತಿ ಸ್ಕ್ರ್ಯಾಚು ಡಿಂಟು ಆಗಿಲ್ಲ. ಸ್ವಲ್ಪ ಮೈನರ್ ಆಗಿ ಸ್ಕ್ರ್ಯಾಚ್ ಇದೆ ಅಂತ ಹೇಳ್ಬೋದು. ಹಾಗೆಯೇ ಇಂಟೀರಿಯರ್ ನೋಡೋದಾದರೆ ನಿಮಗೆ 4 ಪವರ್ ವಿಂಡೋ ಸಿಗುತ್ತೆ ನಿಮಗೆ, ಮಿರರ್ ಅಡ್ಜಸ್ಟಬಲ್ ಬಟನ್ ಸಿಗುತ್ತೆ, ಪವರ್ ಸ್ಟೇರಿಂಗ್ ಸಿಗುತ್ತೆ ನಿಮಗೆ, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ಸ್ ಕೂಡ ಸಿಗುತ್ತೆ. ಹಾಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಹಾಗೆ ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಇದೆ ಇದರಲ್ಲಿ. ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ? 2 ಏರ್ ಬ್ಯಾಗ್ಸ್ ಬರುತ್ತೆ. ಇದರಲ್ಲೂ ಕೂಡ 2 ಏರ್ ಬ್ಯಾಗ್ ಬರುತ್ತೆ ಸ್ನೇಹಿತರೆ. ಹಾಗೆ ಬ್ಯಾಕ್ ಪ್ರೊಫೈಲ್ ನೋಡೋದಾದ್ರೆ ನಿಮಗೆ ಡಿಫಾಗರ್ ಬರುತ್ತೆ, ಆ ವೈಪರ್ ಬರೋದಿಲ್ಲ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಎಕ್ಸ್ಪೆಕ್ಟೇಷನ್ ಪ್ರೈಸ್ 7 lakhs ಸರ್, ನೆಗೋಷಿಯಬಲ್ ಆಗುತ್ತೆ ಸರ್. 7 ಲಕ್ಷ ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡಿಕೊಡ್ತಾರೆ. Hyundai Creta ನೋಡ್ತಾ ಇದೀವಿ, ಮತ್ತೊಂದು ಗಾಡಿನ. ಹಾಗೆ ಯಾವ ಮಾಡೆಲ್ ಸರ್ ಇದು? Hyundai Creta 2015 ಮಾಡಲು, ಡೀಸೆಲ್ ವರ್ಷನ್ನು, SX ಮಾಡಲು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು, 39,000 ನೋಡಿದೆ.
ಈಗ ಟೈರ್ ಕಂಡೀಷನ್ ನೋಡೋದಾದರೆ 40 to 50% ಟೈರ್ ಕಂಡೀಷನ್ ಇದೆ ಇದರಲ್ಲಿ. ಅಲೈ ವೀಲ್ ಬರುತ್ತೆ ಇದರಲ್ಲಿ. ಎಕ್ಸ್ಟೀರಿಯರ್ ನೋಡೋದಾದರೆ ಇದರಲ್ಲಿ ಯಾವುದೇ ರೀತಿ ಡಿಂಟ್ ಆಗಿಲ್ಲ, ಮೈನರ್ ಆಗಿ ಸ್ವಲ್ಪ ಸ್ಕ್ರಾಚಸ್ ಇದೆ ಅಂತಲೇ ಹೇಳ್ಬೋದು ಇದರಲ್ಲಿ. ಹಾಗೆಯೇ ಇಂಟೀರಿಯರ್ ನೋಡೋದಾದರೆ 4 ಪವರ್ ವಿಂಡೋ ಸಿಗುತ್ತೆ, ಚೈಲ್ಡ್ ಲಾಕ್ ಸಿಗುತ್ತೆ, ಮಿರರ್ ಅಡ್ಜಸ್ಟಬಲ್ ಬಟನ್ಸ್ ಕೂಡ ಸಿಗುತ್ತೆ ನಿಮಗೆ, ಪವರ್ ಸ್ಟೇರಿಂಗ್ ಸಿಗುತ್ತೆ, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ ಕೂಡ ಸಿಗುತ್ತೆ. ಹಾಗೆ ಕಂಪನಿ ಮ್ಯೂಸಿಕ್ ಸಿಸ್ಟಮು, ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಇದೆ, 2 ಏರ್ ಬ್ಯಾಗ್ ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ. ಬ್ಯಾಕ್ ಪ್ರೊಫೈಲ್ ನೋಡೋದಾದರೆ ಡಿಫಾಗರು ವೈಪರು ಎರಡೂ ಕೂಡ ಸಿಗುತ್ತೆ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಎಕ್ಸ್ಪೆಕ್ಟೇಷನ್ ಪ್ರೈಸ್ 10,90,000 ನೆಗೋಷಿಯಬಲ್ ಸರ್. 10,90,000 ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆಯಾ? ಎಲ್ಲ ಇದೆ ಸರ್. ಈ ಶೋರೂಮಲ್ಲಿ ಆಲ್ಮೋಸ್ಟ್ i20ಗಳ ಸುರಿಮಳೆನೆ ಅಂತ ಹೇಳ್ಬೋದು. ಮತ್ತೊಂದು ಯೂಂಡಾ i20 ನೋಡ್ತಾ ಇದೀವಿ, ವೈಟ್ ಕಲರಲ್ಲಿ ಇರ್ತಕ್ಕಂಥದ್ದು. ಯಾವ ಮಾಡೆಲ್ ಸರ್ ಇದು? ಹೋಂಡಾ i20 ಮ್ಯಾಗ್ನಾ ಮಾಡಲು 2013, ಸಿಂಗಲ್ ಓನರು, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಎಷ್ಟು ಓಡಿದೆ? 30,000 ಸರ್. ಹಾಗೆ ಟೈರ್ ಕಂಡೀಷನ್ ನೋಡೋದಾದ್ರೆ ಆಲ್ಮೋಸ್ಟ್ 30 to 40% ಟೈರ್ ಕಂಡೀಷನ್ ಇದೆ. ಅಲೈವಿಲ್ ಕ್ಯಾಪ್ ಹಾಕ್ಸಿದ್ದಾರೆ. ಎಕ್ಸ್ಟೀರಿಯರ್ ನೋಡೋದಾದ್ರೆ ಯಾವುದೇ ರೀತಿ ಡಿಂಟು ಸ್ಕ್ರ್ಯಾಚು ಆಗಲ್ಲ. ಇಂಟೀರಿಯರ್ ಫ್ಯೂಚರ್ಸ್ ಹೇಳೋದಾದ್ರೆ 4 ಪವರ್ ವಿಂಡೋ, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ನು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸು, ಹಾಗೆ 2 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. 2 ಅಲ್ವಾ ಸರ್? 2 ಸರ್. ಹಾಗೆ ಬ್ಯಾಕ್ ಪ್ರೊಫೈಲ್ ನೋಡೋದಾದ್ರೆ ಡಿಫಾಗರು ವೈಪರು ಯಾವುದೂ ಸಿಗೋದಿಲ್ಲ ಇದರಲ್ಲಿ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? 6,50,000 ಸರ್. ನೆಗೋಷಿಯಬಲ್. 6,50,000 ಹೇಳ್ತಾ ಇದ್ದಾರೆ. i20 ಮಾಗ್ನಾ. ಮತ್ತೊಮ್ಮೆ ಯಾವ ಮಾಡೆಲ್ ಅಂತ ಹೇಳ್ತೀರಾ? 2013. 2013 ಮಾಡಲು ಸ್ನೇಹಿತರೆ. ಹಾಗೆ ನಮ್ಮ ಮುಂದೆ ಯೂಂಡಾ ವರ್ನಾ ಫ್ಲೂಡಿಕ್ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? 2017 ಮಾಡಲು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು, 6 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಎಷ್ಟು ಓಡಿದೆ? 30,000 ಓಡಿದೆ ಸರ್. ವಿತ್ ಸನ್ ರೂಪ್ ಇದು ಗಾಡಿ. ಹಾಗೆ ನೋಡ್ತಾ ಇದ್ರೆ ಸ್ನೇಹಿತರೆ, ಟೈರ್ ಕಂಡೀಷನು ಅಪ್ ಟು 50 to 60% ಟೈರ್ ಕಂಡೀಷನ್ ಇದೆ. ಮತ್ತು ಡೈಮಂಡ್ ಕಟ್ ಅಲೈ ವೀಲ್ ಸಿಗುತ್ತೆ ನಿಮಗೆ ಇದರಲ್ಲಿ. ಎಕ್ಸ್ಟೀರಿಯರ್ ನೋಡ್ತಾ ಇದ್ರೆ ಇದರಲ್ಲೂ ಕೂಡ ಯಾವುದೇ ರೀತಿ ಸ್ಕ್ರ್ಯಾಚು ಡಿಂಟು ನೋಡೋದಕ್ಕೆ ಸಿಗೋದಿಲ್ಲ. ಹಾಗೆ ಇಂಟೀರಿಯರ್ ನೋಡೋದಾದರೆ ನಿಮಗೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ ಕೂಡ ಸಿಗುತ್ತೆ. ಹಾಗೆ 4 ಪವರ್ ವಿಂಡೋ ಸಿಗುತ್ತೆ, ಚೈಲ್ಡ್ ಲಾಕ್ ಇದೆ, ಮಿರರ್ ಅಡ್ಜಸ್ಟಬಲ್ ಬಟನ್ಸ್ ಕೂಡ ಇದರಲ್ಲಿ. ಹಾಗೆಯೇ ಇದರಲ್ಲಿ ಸನ್ ರೂಫ್ ಬರುತ್ತೆ. ಇನ್ನೂ ಏನಂದರೆ 6 ಏರ್ ಬ್ಯಾಗ್ ಬರುತ್ತೆ ಇದಕ್ಕೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ನು, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು. ಇಂಟೀರಿಯರ್ ಅಂತೂ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ ಬ್ಯಾಕ್ ಮೇಲ್ಗಡೆ ಇದರಲ್ಲಿ ಸನ್ ರೂಫ್ ಕೂಡ ಸಿಗುತ್ತೆ. ವರ್ನಾ ಫ್ಲೂಡಿಕ್ಕು ಸರ್ ಎಷ್ಟು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? 22 ಬರುತ್ತೆ ಸರ್. 22 ಬರುತ್ತಂತೆ ಸರ್. ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆಯಾ? ಎಲ್ಲ ಇದೆ ಸರ್. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? 10,50,000 ನೆಗೋಷಿಯಬಲ್ಸ್. 10,50,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡಿಕೊಡ್ತಾರಂತೆ ವರ್ನಾ ಫ್ಲೂಡಿಕ್. ಹಾಗೆ ಮತ್ತೊಂದು ವೈಟ್ ಕಲರ್ ಇರ್ತಕ್ಕಂಥ ಫೋಕ್ಸ್ ವ್ಯಾಗನ್ ಪೋಲೋ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? 2021 ಮಾಡಲು, ವೋಲ್ಸ್ ವ್ಯಾಗನ್ ಪೆಟ್ರೋಲ್ ವರ್ಷನ್ನು, ಕಂಫರ್ಟ್ ಲೈನ್ ಇದು. ಬರೀ 9,000 ಕಿಲೋಮೀಟರ್ ಅಷ್ಟೇ ಹೊಡಿರೋದು. 9,000 ಕಿಲೋಮೀಟರ್. ಯಾವ ಮಾಡೆಲ್ ಅಂದ್ರೆ? 2021. 2021 ಅಂದ್ರೆ ಸ್ನೇಹಿತರೆ 2022 ಇನ್ನೂ ಮುಗ್ದಿಲ್ಲ. ಫ್ಯೂ ಮಂತ್ಸ್ ಗಾಡಿ ಇದು ಫೋಕ್ಸ್ ವ್ಯಾಗನ್ ಪೋಲೋ. ಅದ್ರ ಡೀಟೇಲ್ಸ್ ನೋಡೋದಾದ್ರೆ ಟೈರ್ ಕಂಡೀಷನ್ನು ಅಪ್ ಟು 80 to 90% ಟೈರ್ ಕಂಡೀಷನ್ ಇದೆ. ಡೈಮಂಡ್ ಕಟ್ ಅಲೈ ವೀಲ್ ಬರುತ್ತೆ. ಎಕ್ಸ್ಟೀರಿಯರ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚು ಡಿಂಟು ಆಗಿಲ್ಲ. ಫ್ಯೂ ಮಂತ್ಸ್ ಗಾಡಿ ಇನ್ನೇನು ಸ್ಕ್ರಾಚ್ ಆಗುತ್ತೆ ಹೇಳಿ. ಹಾಗೆಯೇ ಇಂಟೀರಿಯರ್ ನೋಡೋದಾದ್ರೆ ನಿಮಗೆ ಫ್ರಂಟ್ 2 ಪವರ್ ವಿಂಡೋ ಸಿಗುತ್ತೆ ನಿಮಗೆ, ಚೈಲ್ಡ್ ಲಾಕ್ ಸಿಗುತ್ತೆ, ಮಿರರ್ ಅಡ್ಜಸ್ಟಬಲ್ ಬಟನ್ ಕೂಡ ಸಿಗುತ್ತೆ, ಪವರ್ ಸ್ಟೇರಿಂಗ್ ಇದೆ. ಹಾಗೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಕಂಪ್ನಿಯಿಂದ ಬಂದಿರತಕ್ಕಂಥ ಕವರ್ ಕೂಡ ತೆಗ್ದಿಲ್ಲ, ಅಷ್ಟು ಇದ್ರಾಗಿದೆ ನೋಡಿ. ಹೊಸ ಶೋರೂಮ್ಗೆ ಹೋಗಿ ತಗೊಳೋದಕ್ಕಿಂತ ಇಲ್ಲಿ ತಗೊಳೋದು ಬೆಟರು ಅಂತ ನನ್ನ ಸಜೆಷನ್ನು. ತುಂಬ ವೆಲ್ ಮೇಂಟೈನ್ಡು. ಎಕ್ಸ್ಟೀರಿಯರ್ ಎಲ್ಲ ನೋಡ್ತಾ ಇದ್ದೀರಾ ನೋಡಿ. ಬ್ಯಾಕ್ ಪ್ರೊಫೈಲ್ ನೋಡೋದಾದರೆ ಡಿಫಾಗರ್ ವೈಪರು ಎರಡೂ ಕೂಡ ಬರುತ್ತೆ. ಹಾಗೆ 4 ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಎಕ್ಸ್ಪೆಕ್ಟೇಷನ್ ಪ್ರೈಸ್ 8,50,000 ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 8,50,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಫೋಕ್ಸ್ ವ್ಯಾಗನ್ ಪೋಲೋ ಒಳ್ಳೆ ವೆಲ್ ಮೇಂಟೈನ್ ಗಾಡಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿನೇ ಈ ಬ್ರ್ಯಾಂಡಲ್ಲಿ. ಹಾಗೆ ನಮ್ಮ ಮುಂದೆ ಯೂಂಡೈ ಸ್ಯಾಂಟ್ರಾ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? 2019 ಮಾಡಲು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು, 53,000 ನೋಡಿದೆ ಸರ್. ಹಾಗೆ ಟೈರ್ ಕಂಡೀಷನ್ ನೋಡೋದಾದರೆ ಅಪ್ ಟು 80 to 90% ಟೈರ್ ಕಂಡೀಷನ್ ನೋಡ್ಬೋದು. ಮ್ಯಾಗ್ವಿಲ್ ಕ್ಯಾಪ್ ಹಾಕ್ಸಿದ್ದಾರೆ. ಎಕ್ಸ್ಟೀರಿಯರ್ ನೋಡೋದಾದರೆ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಸ್ಕ್ರ್ಯಾಚು ಡಿಂಟು ಆಗಿಲ್ಲ. ರೀಸೆಂಟ್ ಮಾಡಲು ಇದು ಕೂಡ ಯಾವುದೇ ರೀತಿ ಸ್ಕ್ರ್ಯಾಚ್ ಆಗೋಕ್ಕೆ ಕಾರಣ ಆಗಲ್ಲ. ಹಾಗೆ ಇಂಟೀರಿಯರ್ ನೋಡೋದಾದರೆ ನಿಮಗೆ ಪವರ್ ಸ್ಟೇರಿಂಗ್ ಸಿಗುತ್ತೆ. ಆಫ್ಟರ್ ಮಾರ್ಕೆಟ್ ಹಾಕ್ಸಿರ್ತಕ್ಕಂಥ ಮ್ಯೂಸಿಕ್ ಸಿಸ್ಟಮ್ ಇದೆ ಇದರಲ್ಲಿ 4 ಪವರ್ ವಿಂಡೋ ಸಿಗುತ್ತೆ. ಇಲ್ಲಿ ಸ್ಟೇರಿಂಗ್ ಹತ್ರ ಇರುತ್ತೆ ಇದಕ್ಕೆ ಪವರ್ ವಿಂಡೋ ಅಡ್ಜಸ್ಟಬಲ್ ಬಟನ್ಸ್ ಕೂಡ ಇದರಲ್ಲಿ. ಹಾಗೆಯೇ ಮಿರರ್ ಅಡ್ಜಸ್ಟಬಲ್ ಬಟನ್ ಕೂಡ ಮ್ಯಾನ್ಯುಯಲ್ ಇದರಲ್ಲಿ. ಯಾವುದೇ ರೀತಿ ಬಟನ್ ಸಿಗೋದಿಲ್ಲ ನಿಮ್ಗೆ ಇದರಲ್ಲಿ. ಏರ್ ಬ್ಯಾಗ್ ಏನಾದರೂ ಸಿಗುತ್ತೆ ಸರ್? 2 ಏರ್ ಬ್ಯಾಗ್ಸ್ ಬರುತ್ತೆ. 2 ಏರ್ ಬ್ಯಾಗ್ ಸಿಗುತ್ತೆ ಇದರಲ್ಲಿ. ಬ್ಯಾಕ್ ಪ್ರೊಫೈಲ್ ನೋಡೋದಾದರೆ ನಿಮ್ಗೆ ಯಾವುದೇ ರೀತಿ ಡಿಫಾಗರು ವೈಪರು ಸಿಗೋದಿಲ್ಲ. ಗಾಡಿ ನಂಬರ್ ನೋಡ್ತಾ ಇದ್ದೀರಾ.
ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? 4,75,000 ಸರ್, ನೆಗೋಷಿಯಬಲ್ ಆಗುತ್ತೆ ಸರ್. 4,75,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಹ್ಯುಂಡೈ ಸ್ಯಾಂಟ್ರೋ. ಹಾಗೆ ನಮ್ಮ ಮುಂದೆ ವೈಟ್ ಕಲರ್ ಇರ್ತಕ್ಕಂಥ ಟೊಯೋಟಾ ಕರೋಲಾ ಆಲ್ಟಿಸ್ ನೋಡ್ತಾ ಇದ್ವಿ. ಯಾವ ಮಾಡೆಲ್ ಸರ್ ಇದು? 2013 ಮಾಡಲು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು, ಜಿ ವರ್ಷನ್ನು, ಪೆಟ್ರೋಲು. ಎಷ್ಟು ಓಡಿದೆ ಸರ್? 80,000 ಕಿಲೋಮೀಟರ್ ಓಡಿದೆ ಸರ್. ಎಷ್ಟನೇ ಓನರ್ ಅಂದರೆ? ಸಿಂಗಲ್ ಸರ್, ಸಿಂಗಲ್ ಓನರು. ನೋಡಿ ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ, ಬ್ರ್ಯಾಂಡ್ ನ್ಯೂ ಟೈರ್ ಅಂತಲೇ ಹೇಳ್ಬೋದು. ಅಲೆ ವೀಲ್ ಕ್ಯಾಪ್ ಹಾಕ್ಸಿದ್ದಾರೆ. ಎಕ್ಸ್ಟೀರಿಯರ್ ನೋಡೋದಾದರೆ ಯಾವುದೇ ರೀತಿ ಡಿಂಟು ಸ್ಕ್ರ್ಯಾಚು ಆಗಿಲ್ಲ. ಹಾಗೆ ಇಂಟೀರಿಯರ್ ಹೇಳೋದಾದರೆ ಸ್ನೇಹಿತರೆ, ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಇದೆ. ಇದರಲ್ಲಿ 4 ಪವರ್ ವಿಂಡೋ ಸಿಗುತ್ತೆ, ಮಿರರ್ ಅಡ್ಜಸ್ಟಬಲ್ ಬಟನ್ ಸಿಗುತ್ತೆ, ಚೈಲ್ಡ್ ಲಾಕ್ ಕೂಡ ಸಿಗುತ್ತೆ, ಪವರ್ ಸ್ಟೇರಿಂಗ್ ಇದೆ, ಹಾಗೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ ಸರ್. ಇದರಲ್ಲಿ 2 ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ. ಹಾಗೆ ಬ್ಯಾಕ್ ಪ್ರೊಫೈಲ್ ನೋಡೋದಾದರೆ ನಿಮಗೆ ಡಿಫಾಗರು ಬರುತ್ತೆ, ವೈಪರ್ ಬರೋದಿಲ್ಲ. ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆಯಾ? ಎಲ್ಲ ಇದೆ ಸರ್. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? 6,75,000 ಸರ್, ನೆಗೋಷಿಯಬಲ್ ಮಾಡಿಕೊಡ್ತೀವಿ ಸರ್. 6,75,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಹಾಗೆ ನಿಮ್ಮ ಮುಂದೆ ಹ್ಯುಂಡೈ ಗ್ರ್ಯಾಂಡ್ i10 ನೋಡ್ತಾ ಇದೀವಿ, ವೈಟ್ ಕಲರ್ ಇರ್ತಕ್ಕಂಥದ್ದು. ಯಾವ ಮಾಡೆಲ್ ಸರ್ ಇದು? ಗ್ರ್ಯಾಂಡ್ i10 ಆಸ್ಟಾ 2015 ಮಾಡಲು, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು. ಎಷ್ಟು ಓಡಿದೆ? 30,000 ಸರ್. ಸಿಂಗಲ್ ಓನರಾ? ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಸರ್. ಓಕೆ, ಸೆಕೆಂಡ್ ಓನರು ಸ್ನೇಹಿತರೆ. ಹಾಗೆ ಟೈರ್ ಕಂಡೀಷನ್ ನೋಡೋದಾದರೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದರಲ್ಲಿ ಡೈಮಂಡ್ ಕಟ್ ಅಲೈ ವೀಲ್ ಸಿಗುತ್ತೆ ನಿಮಗೆ. ಎಕ್ಸ್ಟೀರಿಯರ್ ನೋಡೋದಾದರೆ ಇದು ಕೂಡ ಯಾವುದೇ ರೀತಿ ಸ್ಕ್ರ್ಯಾಚು ಡಿಂಟು ಆಗಿಲ್ಲ. ಹಾಗೆ ಸ್ನೇಹಿತರೆ ಇಂಟೀರಿಯರ್ ನೋಡೋದಾದರೆ ನಿಮಗೆ 4 ಪವರ್ ವಿಂಡೋ ಸಿಗುತ್ತೆ ನಿಮಗೆ, ಮಿರರ್ ಅಡ್ಜಸ್ಟಬಲ್ ಬಟನ್ ಸಿಗುತ್ತೆ, ಹಾಗೆ ಚೈಲ್ಡ್ ಲಾಕ್ ಕೂಡ ಸಿಗುತ್ತೆ, ಪವರ್ ಸ್ಟೇರಿಂಗ್ ಇದೆ, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ಸ್ ಕೂಡ ಸಿಗುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಡ್ಯುಯಲ್ ಟೋನರ್ ಇರ್ತಕ್ಕಂಥ ಫ್ಯಾಬ್ರಿಕ್ ಸೀಟ್ ಸಿಗುತ್ತೆ ನಿಮ್ಗೆ. ಇದರಲ್ಲಿ ಎಷ್ಟು ಏರ್ ಬ್ಯಾಗ್ ಸಿಗುತ್ತೆ ಸರ್? ಇದರಲ್ಲಿ 2 ಏರ್ ಬ್ಯಾಗ್ಸ್ ಬರುತ್ತೆ ಸರ್. 2 ಏರ್ ಬ್ಯಾಗ್ ಕೂಡ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಸರ್ ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆಯಾ ಸರ್? ಎಲ್ಲ ಇದೆ ಸರ್. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಎಕ್ಸ್ಪೆಕ್ಟೇಷನ್ ಪ್ರೈಸ್ 5,50,000, ನೆಗೋಷಿಯಬಲ್ ಆಗುತ್ತೆ ಸರ್. 5,50,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡಿಕೊಡ್ತಾರೆ ಸ್ನೇಹಿತರೆ. ಹ್ಯುಂಡೈ ಗ್ರ್ಯಾಂಡ್ i10. ಹಾಗೆ ನಮ್ಮ ಮುಂದೆ ಮಾರುತಿ ಸುಜುಕಿ ಬ್ರೆಝಾ ನೋಡ್ತಾ ಇದ್ದೀವಿ. ಯಾವ ಮಾಡೆಲ್ ಸರ್ ಇದು? ಮಾರುತಿ ಬ್ರೀಜಾ, ಇದು ZA ಪ್ಲಸ್ಸು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು, 2018 ಮಾಡಲು. ಎಷ್ಟು ಓಡಿದೆ ಸರ್? 30,000 ಸರ್. 30,000 ಓಡಿದೆಯಾ? ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ, 30 to 40% ಟೈರ್ ಕಂಡೀಷನ್ ಇದೆ ಇದರಲ್ಲಿ. ಹಾಗೆಯೇ ಮ್ಯಾಗ್ವಿಲ್ ಇದೆ ಇದರಲ್ಲಿ. ಎಕ್ಸ್ಟೀರಿಯರ್ ನೋಡೋದಾದರೆ ಇದು ಕೂಡ ಯಾವುದೇ ರೀತಿ ಡಿಂಟು ಸ್ಕ್ರ್ಯಾಚು ಆಗಿಲ್ಲ. ಇಂಟೀರಿಯರ್ ನೋಡೋದಾದರೆ ಸ್ನೇಹಿತರೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಇದರಲ್ಲಿ, ಪವರ್ ಸ್ಟೇರಿಂಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ ಕೂಡ ಸಿಗುತ್ತೆ ನಿಮ್ಗೆ ಇದರಲ್ಲಿ, 4 ಪವರ್ ವಿಂಡೋ ಸಿಗುತ್ತೆ, ಮಿರರ್ ಅಡ್ಜಸ್ಟಬಲ್ ಬಟನ್ಸ್ ಕೂಡ ಸಿಗುತ್ತೆ, ಹಾಗೆ ಚೈಲ್ಡ್ ಲಾಕ್ ಇದೆ, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ ಸ್ನೇಹಿತರೆ ಇದರಲ್ಲಿ. ಹಾಗೆ ಎಕ್ಸ್ಟೀರಿಯರ್ ನೋಡೋದಾದರೆ ಬ್ಯಾಕ್ ಪ್ರೊಫೈಲು, ಡಿಫಾಗರು, ವೈಪರು 2 ಕೂಡ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಏನು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದನ್ನ? 20 ಬರುತ್ತೆ ಸರ್. 20 ಕಿಲೋಮೀಟರ್ ಬರುತ್ತಾ? ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆಯಾ? ಎಲ್ಲ ಇದೆ ಸರ್. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? 10,75,000, ನೆಗೋಷಿಯಬಲ್ ಆಗುತ್ತೆ. 10,75,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಸ್ನೇಹಿತರೆ. ಹಾಗೆ ಮತ್ತೊಂದು ಮಾರುತಿ ಸಿಯಾಜ್ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? 2016 ಮಾಡಲು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್. ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ, ಸಿಂಗಲ್ ಓನರು. ಎಷ್ಟು ಓಡಿದೆ? 40,000 ಓಡಿದೆ ಸರ್. VXI ಮಾಡಲು. 40,000 ಓಡಿದೆ, VXI ಮಾಡಲು, ಪೆಟ್ರೋಲ್ ಗಾಡಿ. ಹಾಗೆ ಟೈರ್ ಕಂಡೀಷನ್ ನೋಡೋದಾದರೆ ನಿಮಗೆ 40 to 50% ಟೈರ್ ಕಂಡೀಷನ್ ಇದೆ, ಅಲೈ ವೀಲ್ ಕ್ಯಾಪ್ ಹಾಕ್ಸಿದ್ದಾರೆ. ಎಕ್ಸ್ಟೀರಿಯರ್ ನೋಡೋದಾದರೆ ಯಾವುದೇ ರೀತಿ ಸ್ಕ್ರ್ಯಾಚು ಡಿಂಟು ಆಗಿಲ್ಲ, ವೆಲ್ ಮೇಂಟೈನ್ಡ್ ಅಂತಲೇ ಹೇಳ್ಬೋದು. ಬೈ ಅನ್ಲಾಕ್. ಹಾಗೆ ಸ್ನೇಹಿತರೆ ಬ್ಯಾಕ್ ಸೈಡ್ ನೋಡೋದಾದರೆ ನಿಮಗೆ ಡಿಫಾಗರ್ ಸಿಗುತ್ತೆ, ವೈಪರ್ ಸಿಗೋದಿಲ್ಲ. ಇಂಟೀರಿಯರ್ ಹೇಳೋದಾದರೆ ನಿಮಗೆ ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, 4 ಪವರ್ ವಿಂಡೋ, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಚೈಲ್ಡ್ ಲಾಕು, ಹಾಗೆ ಪವರ್ ಸ್ಟೇರಿಂಗು, ಹಾಗೆ ಇದರಲ್ಲಿ 2 ಏರ್ ಬ್ಯಾಗ್ ಕೂಡ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಮೈಲೇಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? 16 ಬರುತ್ತೆ ಸರ್. 16 ಬರುತ್ತಂತೆ. ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆಯಾ? ಎಲ್ಲ ಇದೆ ಸರ್. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಎಕ್ಸ್ಪೆಕ್ಟೇಷನ್ ಪ್ರೈಸ್ 6,90,000, ನೆಗೋಷಿಯಬಲ್ ಆಗುತ್ತೆ ಸರ್. 6,90,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಹಾಗೆ ನಿಸ್ಸಾನ್ ಮೈಕ್ರಾ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? 2015 ಮಾಡಲು, ಸಿಂಗಲ್ ಓನರು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ, 51,000 ಕಿಲೋಮೀಟರ್ ಓಡಿದೆ, ಆಟೋಮೆಟಿಕ್ ಇದು. ಹಾಗೆ ಸ್ನೇಹಿತರೆ ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ, ಅಪ್ ಟು 90 to 95% ಟೈರ್ ಕಂಡೀಷನ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಅಂತಲೇ ಹೇಳ್ಬೋದು. ಇದರಲ್ಲಿ ಅಲೈ ವೀಲ್ ಕ್ಯಾಪ್ ಹಾಕ್ಸಿದ್ದಾರೆ. ಹಾಗೆ ಎಕ್ಸ್ಟೀರಿಯರ್ ನೋಡೋದಾದರೆ ಯಾವುದೇ ರೀತಿ ಡಿಂಟು ಸ್ಕ್ರ್ಯಾಚು ಆಗಿಲ್ಲ. ಇಂಟೀರಿಯರ್ ನೋಡೋದಾದರೆ ನಿಮಗೆ ಫ್ಯಾಬ್ರಿಕ್ ಸೀಟ್ ಸಿಗುತ್ತೆ, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಹಾಗೆ 4 ಪವರ್ ವಿಂಡೋ ಸಿಗುತ್ತೆ, ಮ್ಯಾನ್ಯುಯಲ್ ಅಡ್ಜಸ್ಟಬಲ್ ಮಿರರ್ ಸಿಗುತ್ತೆ ಇದರಲ್ಲಿ, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ಸ್ ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ, 2 ಏರ್ ಬ್ಯಾಗ್ ಸಿಗುತ್ತೆ ಇದರಲ್ಲಿ. ಮೈಲೇಜ್ ಎಲ್ಲ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? 16 ಬರುತ್ತೆ ಸರ್. 16 ಕಿಲೋಮೀಟರ್ ಮೈಲೇಜ್ ಬರುತ್ತಂತೆ. ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆಯಾ? ಎಲ್ಲ ಇದೆ ಸರ್. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? 5,75,000 ಸರ್, ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. 5,75,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಹಾಗೆ ನಮ್ಮ ಮುಂದೆ ವೈಟ್ ಕಲರ್ ಇರ್ತಕ್ಕಂಥ ಹ್ಯುಂಡೈ ಗ್ರ್ಯಾಂಡ್ 10 ನೋಡ್ತಾ ಇದ್ದೀವಿ. ಯಾವ ಮಾಡೆಲ್ ಸರ್ ಇದು?
2020 ಮಾಡಲು ಸಿಂಗಲ್ ಓನರು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 1400 ಕಿಲೋಮೀಟರ್ ಅಷ್ಟೇ ಹೊಡಿರೋದು. ಓಕೆ, 1400 ಕಿಲೋಮೀಟರ್ ಅಷ್ಟೇ ಅಂತ ಸ್ನೇಹಿತರೆ. ಶೋರೂಮ್ ಹಿಸ್ಟ್ರಿ ಕೂಡ ಇರುತ್ತೆ ಇವ್ರ ಹತ್ರ, ನೀವು ಕೇಳ್ಬೋದು. ಹಾಗೆ ಟೈರ್ ಕಂಡೀಷನ್ ನೋಡೋದಾದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ಅಂತಲೇ ಹೇಳ್ಬೋದು. 100% ಕಂಡೀಷನಲ್ಲಿದೆ. ಅಪೋಲೋ ಟೈರು, ಅಲೆವಿಲ್ ಕ್ಯಾಪ್ ಹಾಕ್ಸಿದ್ದಾರೆ. ಎಕ್ಸ್ಟೀರಿಯರ್ ನೋಡೋದಾದರೆ ಯಾವುದೇ ರೀತಿ ಸ್ಕ್ರ್ಯಾಚು ಡಿಂಟು ಆಗಿಲ್ಲ ಇದರಲ್ಲಿ. ಹಾಗೆ ಇಂಟೀರಿಯರ್ ಹೇಳೋದಾದರೆ ನಿಮಗೆ ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ವಿತ್ ಫ್ಯಾಬ್ರಿಕ್ ಸೀಟ್ ಸಿಗುತ್ತೆ ನಿಮಗೆ. ಕಂಪನಿ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮು, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ನು, 4 ಪವರ್ ವಿಂಡೋ, ಹಾಗೆ ಮಿರರ್ ಅಡ್ಜಸ್ಟಬಲ್ ಬಟನ್ನು, ಚೈಲ್ಡ್ ಲಾಕ್ ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ. 2 ಏರ್ ಬ್ಯಾಗ್ ಬರುತ್ತೆ ಸ್ನೇಹಿತರೆ. ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆಯಲ್ಲ ಸರ್? ಎಲ್ಲ ಇದೆ ಸರ್. ಹಾಗೆ ಬ್ಯಾಕ್ ಪ್ರೊಫೈಲ್ ನೋಡೋದಾದರೆ ನಿಮಗೆ ಡಿಫಾಗರ್ ಬರುತ್ತೆ, ವೈಪರ್ ಬರೋದಿಲ್ಲ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? 6,90,000 ನೆಗೋಷಿಯಬಲ್ಸ್. 6,90,000 ನೆಗೋಷಿಯಬಲ್ ಮಾಡಿಕೊಡ್ತಾರೆ ಸ್ನೇಹಿತರೆ. ಮಹೀಂದ್ರ XUV 500 ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? 2013 ಮಾಡಲ್ಲು, ಸಿಂಗಲ್ ಓನರು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಸರ್. W6 ಮಾಡಲ್ಲು. ಎಷ್ಟು ಓಡಿದೆ? 81,000 ಸರ್. 81,000 ಕಿಲೋಮೀಟರ್ ಓಡಿದಂತೆ. ಹಾಗೆಯೇ ಟೈರ್ ಕಂಡೀಷನ್ ನೋಡೋದಾದರೆ 70 to 80% ಟೈರ್ ಕಂಡೀಷನ್ ನೋಡ್ಬೋದು. ಅಲೈವಿಲ್ ಕ್ಯಾಪ್ ಹಾಕ್ಸಿದ್ದಾರೆ. ಎಕ್ಸ್ಟೀರಿಯರ್ ನೋಡೋದಾದರೆ ಯಾವುದೇ ರೀತಿ ಡಿಂಟು ಸ್ಕ್ರ್ಯಾಚು ಆಗಿಲ್ಲ. ಇಂಟೀರಿಯರ್ ನೋಡೋದಾದರೆ ನಿಮಗೆ ಡ್ಯುಯಲ್ ಟೋನಲ್ಲಿರ್ತಕ್ಕಂಥ ಫ್ಯಾಬ್ರಿಕ್ ಸೀಟ್ ಸಿಗುತ್ತೆ. ಹಾಗೆಯೇ ಇದರಲ್ಲಿ 4 ಪವರ್ ವಿಂಡೋ ಸಿಗುತ್ತೆ, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಚೈಲ್ಡ್ ಲಾಕು, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ನು, ಕಂಪನಿ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಸಿಗುತ್ತೆ. ಹಾಗೆ ಇದರಲ್ಲಿ 2 ಏರ್ ಬ್ಯಾಗ್ ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ. ಎಷ್ಟು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? 14 to 16 ಬರುತ್ತೆ ಸರ್. 14ರಿಂದ 16 ಕಿಲೋಮೀಟರ್ ಮೈಲೇಜ್ ಬರುತ್ತಂತೆ ಇದು. ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆಯಾ ಸರ್? ಎಲ್ಲ ಇದೆ ಸರ್. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಎಕ್ಸ್ಪೆಕ್ಟೇಷನ್ ಪ್ರೈಸ್ 8,50,000 ಸರ್. 8,50,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಮಾಡಿಕೊಡ್ತಾರೆ ಸ್ನೇಹಿತರೆ. ಹಾಗೆ ನಮ್ಮ ಮುಂದೆ ಒಂದೇ ಒಂದು ಪೀಸು ಎರ್ಟಿಗಾ ನೋಡ್ತಾ ಇದ್ದೀವಿ. ಯಾವ ಮಾಡಲ್ ಸರ್ ಇದು? 2014 ಮಾಡಲು, ಸೆಕೆಂಡ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ, ಫಸ್ಟ್ ಪಾರ್ಟಿ ಇನ್ಶೂರೆನ್ಸು. 50,000 ಓಡಿದೆ. 50,000 ಓಡಿದೆ. ಎಷ್ಟನೇ ಓನರ್ ಅಂದ್ರಿ? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರು. ಹಾಗೆಯೇ ಟೈರ್ ಕಂಡೀಷನ್ ನೋಡೋದಾದರೆ ಬ್ರ್ಯಾಂಡ್ ನ್ಯೂ ಟೈರ್ ಅಂತಲೇ ಹೇಳ್ಬೋದು. 100% ಟೈರ್ ಕಂಡೀಷನ್ ಇದೆ. ಎಕ್ಸ್ಟೀರಿಯರ್ ನೋಡೋದಾದರೆ ಯಾವುದೇ ರೀತಿ ಸ್ಕ್ರ್ಯಾಚು ಡಿಂಟು ಆಗಿಲ್ಲ. ಹಾಗೆಯೇ ಇಂಟೀರಿಯರ್ ನೋಡೋದಾದ್ರೆ ನಿಮಗೆ ಡ್ಯುಯಲ್ ಟೋನಲ್ಲಿರ್ತಕ್ಕಂಥ ಲೆದರ್ ಸೀಟ್ಸ್ ನೋಡ್ಬೋದು. ಹಾಗೆಯೇ 4 ಪವರ್ ವಿಂಡೋ ಸಿಗುತ್ತೆ ನಿಮಗೆ ಇದರಲ್ಲಿ. ಮಿರರ್ ಅಡ್ಜಸ್ಟಬಲ್ ಬಟನ್ನು, ಪವರ್ ಸ್ಟೇರಿಂಗು, ಆಫ್ಟರ್ ಮಾರ್ಕೆಟ್ ಹಾಕ್ಸಿರ್ತಕ್ಕಂಥ ಮ್ಯೂಸಿಕ್ ಸಿಸ್ಟಮ್ ಇದೆ ಇದರಲ್ಲಿ. ಎಷ್ಟು 2 ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ? ಏರ್ ಬ್ಯಾಗ್ ಬರೋದಿಲ್ಲ ಇದರಲ್ಲಿ. ಏರ್ ಬ್ಯಾಗ್ ಬರೋದಿಲ್ಲ ಸ್ನೇಹಿತರೆ. ಹಾಗೆಯೇ ಬ್ಯಾಕ್ ಸೈಡ್ ನೋಡೋದಾದರೆ ನಿಮಗೆ ಡಿಫಾಗರ್, ವೈಪರು ಎರಡೂ ಕೂಡ ಬರೋದಿಲ್ಲ ಇದರಲ್ಲಿ. ಎರ್ಟಿಗಾ VXI ಪೆಟ್ರೋಲ್ ವರ್ಷನ್ ಇದು ಗಾಡಿ. ಸರ್ ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆಯಾ ಸರ್? ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ ಸರ್. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಎಕ್ಸ್ಪೆಕ್ಟೇಷನ್ ಪ್ರೈಸ್ 6,40,000 ಸರ್. ನೆಗೋಷಿಯಬಲ್ ಮಾಡಿಕೊಡ್ತೀವಿ. 6,40,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಮಾಡಿಕೊಡ್ತಾರೆ ಸ್ನೇಹಿತರೆ. ಮಾರುತಿ ಸುಜುಕಿ ಎರ್ಟಿಗಾ. ಒಂದು ಹೇಳ್ಬಿಡ್ತೀನಿ, ನಾನು ಟೆಲ್ಕೋ ಅಲ್ಲಿ 1 ವರ್ಷ ಟ್ರೈನಿಂಗ್ ತೊಗೊಂಡಿದ್ದೀನಿ. ಮಾಂಡವಿಯಲ್ಲಿ 2 ವರ್ಷ ಕೆಲಸ ಮಾಡಿದ್ದೀನಿ. ಇಂಡಿಯಾ ಗ್ಯಾರೇಜಲ್ಲಿ 1 ವರ್ಷ ಕೆಲಸ ಮಾಡಿದ್ದೀನಿ. ಮೆಕ್ಯಾನಿಕಲಿ ಇಂಜಿನ್ ಬಿಚ್ಚಿ ಇಂಜಿನ್ ಫಿಟ್ ಮಾಡ್ತೀನಿ. ಎಲ್ಲ ಬೋಲ್ಟ್ ನಟ್ ಸಹ ನನಗೆ ಗೊತ್ತು. ಪ್ರತಿಯೊಂದು ಆಕ್ಸಿಡೆಂಟ್ ಏನೇ ಗಾಡಿ ಬಂದರೂ ನನಗೆ ಗೊತ್ತು. ನನ್ನ ಕಸ್ಟಮರ್ಸು ಇವತ್ತಿನಿಗೆ ನಾನು ಸುಮಾರು 1000 ಗಟ್ಟಲೆ ಗಾಡಿ ಸೇಲ್ ಮಾಡಿದ್ದೀನಿ. ಎಲ್ಲ ಹಳೆ ಕಸ್ಟಮರ್ಸೇ ಬರ್ತಾಯಿದ್ದಾರೆ. ನಮಗೆ ಒಳ್ಳೆ ಸೇಲ್ ಇದೆ ನಮ್ಮ ಹತ್ರ. ನಾನು ಇವಾಗ ಡಿಸೈಡ್ ಮಾಡಿರೋದು ಇಷ್ಟೇ, ಕಸ್ಟಮರ್ಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇರೋವಂಥ ಕಾರುಗಳು ಕೊಡಬೇಕು, ಒಳ್ಳೆ ಜೆನ್ಯೂನ್ ಆಗಿರೋ ಗಾಡಿಗಳು ಕೊಡಬೇಕು ಅಂತ. ಇದರಲ್ಲಿ ನಾವು ಏನೋ ದುಡ್ಡು ಮಾಡಬೇಕು, ಮೋಸ ಮಾಡಬೇಕು ಅಂತಲ್ಲ. ಜೆನ್ಯೂನ್ ಕಸ್ಟಮರ್ಸು ನಮ್ಮ ಹತ್ರ ಇದ್ದಾರೆ, ಅವರಿಗೆ ಸರ್ವಿಸ್ ಮಾಡ್ತಾಯಿದ್ದೀನಿ. ಒಳ್ಳೆ ಗಾಡಿಗಳು ಕೊಡ್ತೀನಿ. ಎಲ್ಲ ಕಸ್ಟಮರು ಬನ್ನಿ, ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನಿಮಗೆ. ಒಳ್ಳೆ ಕಂಡೀಷನ್ ಗಾಡಿಗಳು ಕೊಡ್ತೀವಿ, ಎಲ್ಲ ಚೆಕ್ ಮಾಡಿ ಕೊಡ್ತೀವಿ.